ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಇವತ್ತು ಆಯೋಜಿಸಿದ ವಿವಿಧ ಹಂತಗಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇದೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಪ್ರೊಫೆಸರ್ ಜೆ.ಎನ್. ಉಪಾಧ್ಯಾಯ ಸರ್, ನಮ್ಮೆಲ್ಲರ ಗುರುಗಳು, ಮಾರ್ಗದರ್ಶಕರು. ಈ ಒಂದು ಕೃತಿ ಸಮೀಕ್ಷೆಯನ್ನು ನಡೆಸಿಕೊಳ್ಳಲಿಕ್ಕಿರುವವರು ನಮ್ಮ MA ವಿದ್ಯಾರ್ಥಿಗಳು ಪುಷ್ಪಲತಾ ಗೌಡ, ಶ್ಯಾಮಲ ಉಚ್ಚಿಲ್ ಹಾಗೂ ದಯಾ ಶಶಿ ಅವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆರಂಭದಲ್ಲಿ ನಾನು ಶ್ಯಾಮಲ ಉಚ್ಚಿಲ್ ಅವರು ಶಿಕ್ಷಕಿಯಾಗಿ ತನ್ನ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದರೂ ಕೂಡ ಹೆಚ್ಚಿನ ಅಧ್ಯಯನಕ್ಕಾಗಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗಕ್ಕೆ ಬಂದು ಒಂದು ಮಹೇಶ್ ಅವರಿಗೆ ಹೇಳಿದಾಗೆ ಅವರಿಗೂ ಹೇಳಬೇಕು, ಎಷ್ಟೇ ಕೆಲಸ ಇದ್ದರೂ ಕೂಡ ತರಗತಿಯನ್ನು ತಪ್ಪಿಸದೆ ಪ್ರತಿ ತರಗತಿಯಲ್ಲಿ ಇದ್ದುಕೊಂಡು OGT ಆಗಿರ್ಬೋದು ಅಥವಾ ಶೋಧಕೃತಿಗಳ ತಯಾರಿಯಲ್ಲಿ ಆಗಿರ್ಬೋದು ಅವರು ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸದ್ಯದಲ್ಲಿ ಪರೀಕ್ಷೆ ಕೂಡ ಇದೆ ಅವರಿಗೆ. ಈಗ ಅವರು ವಸುಧಾ ವಲಯ ಸರ್ ಕಸ್ತೂರಿ ಮಾಸಿಕದಲ್ಲಿ ಅಂಕಣ ಬರೆದಿರುವಂತಹ ಉಪಾಧ್ಯಾಯರು ಬರೆದಿರುವಂತಹ ಅಂಕಣಗಳು ಕೃತಿ ರೂಪದಲ್ಲಿ ಬಂದಿದೆ. ಅದು ವಸುಧಾ ವಲಯ ಎನ್ನುವಂಥ ಸುಂದರ ಹೆಸರಿನಲ್ಲಿ ಇದೆ. ಆ ಕೃತಿಯ ಕುರಿತು ಶ್ಯಾಮಲ ಅವರು ಮಾತಾಡಬೇಕು ಅಂತ ಕೇಳಿಕೊಳ್ತಾರೆ. ನನಗೆ ಗೊತ್ತಿಲ್ಲ, ಯಾರು ವಿದ್ಯಾರ್ಥಿಗಳು ಏನು ಮಾತಾಡ್ತಾರೆ ತಪ್ಪು ಮೆಸೇಜ್ ಹೋಗಬಾರ್ದು. ಯಾಕಂದ್ರೆ ನಾವೇನು ಹೇಳಿದ್ದಲ್ಲ, ನಿಮ್ಗೆ ಇಷ್ಟವಾದ ಕೃತಿಯ ಕುರಿತು ಮಾತಾಡಿ ಅಂತ ಹೇಳಿದ್ದು. ಅದರಿಂದ ಏನು ಕವಿತೆಯನ್ನ ಹೇಗೆ ಇತ್ತ ಪುಸ್ತಕದಲ್ಲಿ ಯಾವುದು ನಿರ್ಬಂಧ ಇರಲಿಲ್ಲ, ಯಾವ ಪುಸ್ತಕದ್ದು ನೀವು ಹೇಳ್ಬೋದು ಅಂತ ಹೇಳಿದ್ದೇವೆ. ಅವರವರು ತಯಾರಿ ಮಾಡಿದ್ದನ್ನ ನಿನ್ನೆ ರಾತ್ರಿ ನನಗೆ ಮೆಸೇಜ್ ಹಾಕಿದ್ದಾರೆ, ನಾವು ಈ ಪುಸ್ತಕದೆಲ್ಲ ಕುರಿತು ಮಾತಾಡ್ತೇವೆ ಅಂತ ಹೇಳಿ ಮಾತಾಡಿ. ಸರ್ ಅವರ ಬಿಡುಗಡೆ ಆದಂತಹ ಪುಸ್ತಕ ವಸುಧಾ ವಲಯ ಪುಸ್ತಕ. ಅದರ ಬಗ್ಗೆ ಇದು ಪರಿಚಯ ಅಷ್ಟು ಪುಸ್ತಕದ್ದು ಹೆಚ್ಚು ನಾನು ತಯಾರಿ ಮಾಡಲಿಲ್ಲ. ಮೊದಲಿಗೆ ಗುರುಗಳ ಪಾದಕ್ಕೆ ಸ್ಮರಿಸುತ್ತಾ, ಕನ್ನಡ ಸಾಹಿತ್ಯದ ಕರ್ಣಸಾಲೆ ಕಸ್ತೂರಿ ಮಾಸಪತ್ರಿಕೆ ವಸುಧಾ ವಲಯ ಕಳೆದ 2.5 ವರ್ಷಗಳಲ್ಲಿ ಕಸ್ತೂರಿ ಮಾಸಿಕದಲ್ಲಿ ಪ್ರಕಟಣೆ ಕಂಡ ಡಾಕ್ಟರ್ G.N. ಉಪಾಧ್ಯಾಯ ಸರ್ ಅವರ ಅಂಕಣ ಬರಹಗಳು ಈಗ ಅದೇ ಹೆಸರಿನಿಂದ ಅದು ಕೃತಿ ರೂಪದಲ್ಲಿ ಲೋಕಾರ್ಪಣೆಗೊಂಡಿದೆ. ಕಾಯಕವೇ ಕೈಲಾಸ, ಕರ್ತವ್ಯವೇ ಪರಮೋದ್ದೇಶ ಎಂಬ ಬಸವಣ್ಣನವರ ವಾಣಿಯಂತೆ ಕೃತಿಯ ಲೇಖಕರಾದ ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗವನ್ನು ಮುನ್ನಡೆಸಿಕೊಂಡು ಹೋಗುವ ನಮ್ಮ ಹಿರಿಯ ಪ್ರಾಧ್ಯಾಪಕರು G.N. ಉಪಾಧ್ಯಾಯ ಸರ್ ಅವರು ಸುಮಾರು 101 ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಸಮರ್ಪಿಸಿದ್ದಾರೆ. ಅನೇಕ ನವ ಲೇಖಕರಿಗೆ ಬರವಣಿಗೆಯ ನವ ಚೈತನ್ಯವನ್ನು ತುಂಬಿ ಅವರಿಗೆ ಸಾಹಿತ್ಯದ ಸಹವಾಸವನ್ನು ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಕಸ್ತೂರಿ ಇದು ಕನ್ನಡಿಗರ ಭಾವಕೋಶದಲ್ಲಿ ಸೇರಿ ಹೋಗಿರುವ ಕನ್ನಡ ಮಾಸಿಕ. ಇದೊಂದು ಕನ್ನಡಿಗರ ಮಣಿದೀಪ, ಅಂದರೆ ತನಗೆ ತಾನೇ ಸ್ವಯಂ ಪ್ರಕಾಶವುಳ್ಳ ದೀಪ ಎಂದು ಅರ್ಥ. ಕಳೆದ 7 ದಶಕಗಳಿಂದ ಕಸ್ತೂರಿ ಅಖಂಡ ಕನ್ನಡಿಗರ ಮನೆಗಳನ್ನು ಬೆಳಗುತ್ತಾ ಬಂದಿದೆ. ಕನ್ನಡ ಪತ್ರಿಕಾ ಪ್ರಪಂಚದಲ್ಲಿ ನಕ್ಷತ್ರ ಪುಂಜದಂತೆ ಕಸ್ತೂರಿ ಇವತ್ತಿಗೂ ತನ್ನ ಸ್ವಂತಿಕೆಯಿಂದ ಮಿಂಚುತ್ತಿದೆ ಎಂದು ಲೇಖಕರು ಮನೋಗತದಲ್ಲಿ ಕಸ್ತೂರಿ ಮಾಸಪತ್ರಿಕೆಯ ಅನನ್ಯತೆಯನ್ನು ಕೊಂಡಾಡಿದ್ದಾರೆ. ವಸುಧಾ ವಲಯ ಕೃತಿಯಲ್ಲಿ ಒಟ್ಟು 32 ಅಂಕಣ ಬರಹಗಳಿವೆ. ನಮ್ಮೆಲ್ಲರ ಕರ್ಮಭೂಮಿ ಕರ್ನಾಟಕ ಹಾಗೂ ಜನ್ಮಭೂಮಿ ಮಹಾರಾಷ್ಟ್ರ ನಡುವಿನ ಸಾಹಿತ್ಯಿಕ, ಭಾಷಿಕ, ಸಾಂಸ್ಕೃತಿಕ ಮಧುರ ಬಾಂಧವ್ಯದ ಪೀಠಿಕೆಯನ್ನು ನೀಡುತ್ತಾ ಕರ್ನಾಟಕ ಮೂಲದ ಅನೇಕ ದೇವರು ಇತರ ರಾಜ್ಯಗಳಲ್ಲಿಯೂ ಪ್ರಮುಖ ಕುಲದೇವತೆಗಳಾಗಿ ಆರಾಧನೆಗೊಳ್ಳುತ್ತಿರುವ ವಿಶೇಷತೆಯನ್ನು ಕ್ಷೇತ್ರ ಕಾನಡೆ, ದೇವ ಕಾನಡೆ, ತೀರ್ಥ ಕಾನಡೆ ಎಂದು ವಿಠಲನ ವೃತ್ತಾಂತ ಹಾಗೂ ವಾರ್ಕರಿ ಸಂಪ್ರದಾಯದ ಕುರಿತು ಲೇಖನದಲ್ಲಿ ವಿಸ್ತರಿಸುತ್ತಾರೆ. ಖಂಡೋಬ ಕನ್ನಡ ದೇವರು ಮಹಾರಾಷ್ಟ್ರದಲ್ಲಿ ಬಹುಪ್ರಿಯ ಎಂದು ಉಭಯ ರಾಜ್ಯಗಳ ಸಂಘರ್ಷವನ್ನು ಸ್ನೇಹಮಯವಾಗಿ ಮಾಡಿದ ಮಹಿಳಾರ ದೇವರ ಕತೆ ಧಾರ್ಮಿಕ ನಂಬಿಕೆಗೆ ಒಂದು ಹೊಸ ತಿರುವನ್ನು ನೀಡುತ್ತದೆ. ಕನ್ನಡ ನಮಗೆಲ್ಲರಿಗೂ ಅನ್ನ ನೀಡಿದ ಚಿನ್ನದಂಥ ಭಾಷೆ. ಕನ್ನಡ ವಿಶ್ವ ಕನ್ನಡವಾಗಿ ಎಲ್ಲರ ಮನದಲ್ಲಿ ಬೆಳಗುತ್ತಿದೆ ಎಂದು ಲೇಖಕರು ಹೊರನಾಡಿನಲ್ಲಿ ಕನ್ನಡದ ಪರಿಚಾರಿಕೆಯನ್ನು ಪರಿಚಯಿಸ್ತಾ ಹೋಗ್ತಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರೊಂದಿಗೆ ಮುಂಬೈ ಕನ್ನಡಿಗರ ಒಡನಾಟ, ಮಹಾನ್ ಸುಧಾರಣಾವಾದಿ ಕರ್ನಾಟಕದ ಸುಪುತ್ರ ವಿಠಲ್ ರಾಮ್ಜಿ ಶಿಂದೆ, ಕನ್ನಡ ಕಾವ್ಯಾನುವಾದದ ಹರಿಕಾರ ಹಟ್ಟಿಯಂಗಡಿ ನಾರಾಯಣರಾಯರು, ಉತ್ತರ ಕರ್ನಾಟಕದ ಕಾರಣ ಪುರುಷ ಸರ್ ಸಿದ್ದಪ್ಪ ಕಂಬಳಿ, ಸ್ತ್ರೀ ಕಲ್ಯಾಣ ಪರ್ವದ ಜನಕ ಮಹರ್ಷಿ ಕರ್ವೆ, ವಿರಳ ಸಂಶೋಧಕ ಪ್ರೊಫೆಸರ್ KG ಕುಂದಣಗಾರ ಇವರೆಲ್ಲರ ಕುರಿತಾದ ಅಂಕಣಗಳು ಓದುಗರಿಗೆ ಹೊಸ ಅರಿವನ್ನು ಮೂಡಿಸುತ್ತದೆ. ಡಾಕ್ಟರ್ ಉಮಾರಾವ್ ಅವರು SL ಭೈರಪ್ಪ ಅವರ ಪರ್ವ ಹಾಗೂ ಉತ್ತರಾಖಂಡ ಕಾದಂಬರಿಗಳ ನಾನಾ ಆಯಾಮಗಳನ್ನು ತೌಲನಿಕವಾಗಿ ಅಧ್ಯಯನ ಮಾಡಿ ರಚಿಸಿದ ಬಹು ಮಹತ್ವದ ಗ್ರಂಥವನ್ನು
ಲೇಖಕರು ಬೆಟ್ಟಗಳನ್ನು ತೂಗುವ ಕೆಲಸ ಎಂದು ಅವರ ಸಾಹಿತ್ಯದ ಸಾಹಸ ಗಾಥೆಯನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಜ್ಞಾನ ಪ್ರಸಾರದಲ್ಲಿ ಮುಂಬೈ ಕನ್ನಡಿಗರ ಪಾರುಪತ್ಯ ಅಂಕಣವು ಹೊರನಾಡಿನಲ್ಲಿ ಕನ್ನಡಿಗರು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ರಂಗಕ್ಕೆ ನೀಡಿದ ಕೊಡುಗೆಯ ಬಗೆಗೆ ಬೆಳಕು ಚೆಲ್ಲುತ್ತದೆ. ಮುಂಬೈ ಮಾಯಾನಗರಿಯ ವಾಸ್ತವ ದರ್ಶನವನ್ನು ವಾಚನ ಲೋಕಕ್ಕೆ ತೆರೆದಿಟ್ಟ ಲೇಖಕಿ ಕಲಾ ಭಾಗವತ್ ಅವರ ಮುಂಬಾಪುರಿ ಕೃತಿಯನ್ನು ಲೇಖಕರು ಬಹಳ ಅರ್ಥಪೂರ್ಣವಾಗಿ ಈ ಕೃತಿಯಲ್ಲಿ ಅವಲೋಕನ ಮಾಡಿದ್ದಾರೆ. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ, ಕೊಲ್ಲಾಪುರದಲ್ಲಿ ಕನ್ನಡ ಕಂಪು, ಮಹಾರಾಷ್ಟ್ರದ ಸ್ಥಳನಾಮಗಳಲ್ಲಿ ಕನ್ನಡದ ಕಂಪು, ಮಹಾರಾಷ್ಟ್ರದಲ್ಲಿ ಹರಿದ ಕನ್ನಡ ಸ್ವರವಾಹಿನಿ, ಹೀಗೆ ಕನ್ನಡದ ಕಂಪನ್ನ ಕಾಪಿಟ್ಟ ಅಂಕಣಗಳು ಸಹೃದಯರಿಗೆ ಉಭಯ ರಾಜ್ಯಗಳ ಸಾಂಸ್ಕೃತಿಕ ಅನುಬಂಧದ ಅಸ್ಮಿತೆಯನ್ನು ಎತ್ತಿ ತೋರಿಸುತ್ತದೆ. ಮುಂಬೈ ಮಹಾನಗರದಲ್ಲಿ ಕನ್ನಡದ ಉಳಿವಿನ ಕ್ರಾಂತಿಗೆ ಕೈಜೋಡಿಸಿರುವ ಕರ್ನಾಟಕ ಮಲ್ಲ ಪತ್ರಿಕೆಯ ಹುಟ್ಟು ಬೆಳವಣಿಗೆಯ ಲೇಖನದಲ್ಲಿ ಲೇಖಕರು ಮುಂಬೈ ಇಂದಿಗೂ ಕನ್ನಡಿಗರ ಭದ್ರಕೋಟೆಯಾಗಿ ಉಳಿಯುವಲ್ಲಿ, ಬೆಳೆಯುವಲ್ಲಿ ಇಲ್ಲಿನ ಪತ್ರಿಕೋದ್ಯಮದ ಪಾಲು ಗರಿಷ್ಠವಾದುದು ಎಂದು ಅಭಿಮಾನದಿಂದ ಹೇಳಿಕೊಳ್ತಾರೆ. ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಎಂಬುದಾಗಿ 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗಕಾರ ಕನ್ನಡ ನಾಡನ್ನು ವಿಶ್ವದಲ್ಲಿ ವ್ಯಾಪಕವಾಗಿ ವಿಲೀನಗೊಳಿಸುವ ಭಾವವನ್ನು ಬಿತ್ತಿದ್ದಾನೆ ಎಂದು ಹೇಳಿದ ಲೇಖಕರು ಕವಿ ಶ್ರೀ ವಿಜಯನ ಕಾವ್ಯದ ಸಾಲುಗಳಿಗೆ ಪೂರಕವಾಗಿ ವಸುಧಾವಲಯದಲ್ಲಿ ಓದುಗರಿಗೆ ಕನ್ನಡಿಗರ ಭವ್ಯ ಪರಂಪರೆಗಳ ದರ್ಶನವನ್ನು ಮಾಡಿಸುತ್ತಾರೆ. ಹೀಗೆ ವಸುಧಾವಲಯ ಅನ್ನುವ ಕೃತಿ ಕನ್ನಡ ಸಾರಸ್ವತ ಲೋಕಕ್ಕೆ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಸರ್ ಅವರ ಬಹುಮುಖ್ಯವಾದ ಕೊಡುಗೆ ಅಂತ ಹೇಳಿ ಇಚ್ಛಿಸ್ತೇನೆ. ಧನ್ಯವಾದಗಳು ಶ್ಯಾಮಲಾ ಮುಚ್ಚಿಲ್ ಅವರಿಗೆ. ಈಗ ಮುಂದಿನ ಕೃತಿಯ ಬಗ್ಗೆ ಮಾತನಾಡಿದವರು ಪುಷ್ಪಲತಾ ಗೌಡ. ಇತ್ತೀಚೆಗಷ್ಟೇ ಅದು ಕೂಡ ಲೋಕಾರ್ಪಣೆಗೊಂಡಿದೆ. ಬಾಯಿ ಇದ್ರೆ ಬೊಂಬೈ, ಲೇಖಕರು ಪ್ರೊಫೆಸರ್ ಜಿ.ಎನ್. ಉಪಾಧ್ಯಾಯ ಸರ್. ಪುಷ್ಪಲತಾ ಗೌಡ ಅವರು ಈಗ ದ್ವಿತೀಯ MA, ಅವರು 2 ದಡದಲ್ಲಿ ಕಾಲಿಟ್ಟಿದ್ದಾರೆ. ಡಿಪ್ಲೊಮಾ ಪರೀಕ್ಷೆಯನ್ನು ಬರೆದು ಮುಗಿಸಿದ್ದಾರೆ. ಈಗ MA ಒಂದು ಕಾಯುವಿಕೆಯಲ್ಲಿ ಅವರು ಇದ್ದಾರೆ. ಒಳ್ಳೆಯ ಲೇಖಕರು. ಇತ್ತೀಚೆಗೆ ವಿಶೇಷ ಅಂತ ಹೇಳಿದರೆ ಸರ್ನ 101 ಪುಸ್ತಕಗಳ ಪುಟಗಳನ್ನು ಬಹಳ ಸುಂದರವಾಗಿ ಅದನ್ನು ಒಂದು ಪುಸ್ತಕದ ರೂಪದಲ್ಲಿ ಪ್ರಕಟಿಸಿಕೊಟ್ಟಿರುವಂಥದ್ದು ಒಂದು ದಾಖಲೆಯ ಕೆಲಸ ಅಂತ ಹೇಳ್ಬೋದು. ಪುಷ್ಪಲತಾ ಗೌಡ ಅವರು ಈ ಕೃತಿಯ ಕುರಿತು ಮಾತನಾಡಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಭ್ಯಾಸ ಬಲ. ವಿದ್ಯೆ ಅಭ್ಯಾಸಿಕನ ಕೈವಶ ಎಂಬುದು ಶರಣರ ಅಂಬೋಣ. ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರ ಬಾಯಿದ್ರೆ ಬೊಂಬೈ ಎಂಬ ಕೃತಿ ಇದು 13 ಅಧ್ಯಾಯಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲನೇ ಅಧ್ಯಾಯ ಅಭ್ಯಾಸ ಬಲ ಬಹಳ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲಬೇಕು ಎಂಬುದು ಬಲ್ಲವರ ಮಾತು. ಕನ್ನಡದ ಹಿರಿಯ ಕವಿ DVG ಅವರ ಒಂದು ಪದ್ಯ ನನಗೆ ಬಹಳ ಇಷ್ಟವಾದುದು, ಅಂದರೆ ಲೇಖಕರಿಗೆ ಇಷ್ಟವಾದುದು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭಾವಿಯಾಗೋ ಮಂಕುತಿಮ್ಮ ಎಂದು ಹೇಳಿದ್ದಾರೆ. ಒಮ್ಮೆ ಒಂದು ಹುಲಿ ತನ್ನ ಮಿತ್ರ ಅನಾರೋಗ್ಯದಲ್ಲಿದ್ದ ಕಾಡು ಹಂದಿಯ ಬಳಿಗೆ ಅದರ ಯೋಗಕ್ಷೇಮ ವಿಚಾರಿಸಲು ಹೋಗುತ್ತದೆ. ಆಗ ಕಾಡು ಹಂದಿ ತನ್ನ ಚೂಪಾದ ಕೋರೆಹಲ್ಲನ್ನು ತನ್ನ ಮರದ ಬುಡಕ್ಕೆ ಮಸೆಯುತ್ತಾ ತಿಕ್ಕುತ್ತಾ ಇರುತ್ತದೆ. ಅದನ್ನು ಕಂಡ ಹುಲಿ ಪ್ರಶ್ನಿಸುತ್ತದೆ, ಏನಯ್ಯ, ನಿನಗೆ ಆರೋಗ್ಯ ಸರಿ ಇಲ್ಲ ಎಂದು ಯಾರೋ ಹೇಳಿದ್ರು, ನಿನ್ನನ್ನು ನೋಡಿದ್ರೆ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ನೀನ್ ಮಾತ್ರ ಕೋರೆಹಲ್ಲನ್ನು ಹಿಡ್ಕೊಂಡು ಹರಿತಗೊಳಿಸ್ತಿದ್ಯಲ್ಲ, ಯಾರನ್ನಾದ್ರೂ ಹೋಗ್ಲಿಕ್ಕೆ ಉಂಟೆ ಎಂದು ಕೇಳಿತು. ಅದಕ್ಕೆ ಕಾಡು ಹಂದಿ ನೀಡಿದ ಉತ್ತರ, ಹಾಗೇನು ಇಲ್ಲ ಕಣಯ್ಯ, ಆದರೆ ಶಸ್ತ್ರಾಸ್ತ್ರವಿರುವವರು ಅದನ್ನು ಯಾವಾಗಲೂ ಸದಾ ಸಿದ್ಧವಾಗಿಟ್ಟುಕೊಂಡಿರಬೇಕು. ದಾಳಿ ಯಾವಾಗಲೂ ಬರಬಹುದು. ಆಲಸ್ಯ ಅಪಾಯಕ್ಕೆ ದಾರಿ ಮಾಡಿಕೊಡುತ್ತದೆ. ನೋಡಿ ಎಂಥ ಮಾರ್ಮಿಕ ಉತ್ತರ. ಒಂದು ದಿನ ಅಭ್ಯಾಸ ಮಾಡದಿದ್ದರೆ ಮರುದಿನ ಆಡುವಾಗ ಏನೋ ಕೊರತೆ ಎಂದೆನಿಸುತ್ತದೆ. 2 ದಿನ ಆಡದಿದ್ದರೆ ಆ ಕೊರತೆ ಇನ್ನೊಬ್ಬರಿಗೆ ತಿಳಿಯುತ್ತದೆ. 3 ದಿನ ಹಾಡದಿದ್ದರೆ ಆ ಕೊರತೆ ಎಲ್ಲರಿಗೂ ತಿಳಿಯುತ್ತದೆ ಎಂಬ ಮಾತು ಸಂಗೀತ ಪ್ರಪಂಚದಲ್ಲಿ ಚಾಲ್ತಿಯಲ್ಲಿದೆ. ತಲೆ ತಗ್ಗಿಸಿ ಓದು, ತಲೆ ತಗ್ಗಿಸಿ ನನ್ನನ್ನು ಓದು, ನಾನು ನಿನ್ನನ್ನು ತಲೆ ಎತ್ತಿ ತಿರುಗಾಡುವಂತೆ ಮಾಡುತ್ತೇನೆ. ನನಗೆ ಗೌರವ ಕೊಟ್ಟು ಓದು, ಯಾರೂ ಕೈ ಬಿಟ್ಟರೂ ನಾನು ನಿನ್ನ ಕೈ ಬಿಡುವುದಿಲ್ಲ ಎಂಬ ಪುಸ್ತಕಗಳು ಹೇಳುತ್ತವೆಯಂತೆ. ಒಂದು ಒಕ್ಕಲು ಬುದ್ಧಿ ಮುಕ್ಕಾಲು ಎಂಬ ಗಾದೆ ಮಾತು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎಂಬ ಗಾದೆ ಮಾತು ಚಾಲ್ತಿಯನ್ನು ನಾವು ಕಾಣಬಹುದು. ನಿರಂತರ ಅಭ್ಯಾಸ ನಿರತರಾದವರಿಗೆ ಸೋಲೆವುದಿಲ್ಲ.
ಕಾವ್ಯಶಾಸ್ತ್ರೋ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣ ನಿದ್ರೆಯ ಕಲಹೇನವ. ನಮ್ಮ ಪೂರ್ವಿಕರು ಬುದ್ಧಿವಂತರು ಕಾವ್ಯಶಾಸ್ತ್ರಗಳ ಅಭ್ಯಾಸದಲ್ಲಿ ಸಮಯ ಕಳೆಯುತ್ತಿದ್ದರಂತೆ. ಅಭ್ಯಾಸ ಬಲದಿಂದ ಆತ್ಮದರ್ಶನ, ಮೋಕ್ಷ, ಮುಕ್ತಿ ಎಲ್ಲವೂ ಸಾಧ್ಯ. ಅಭ್ಯಾಸವೆಂದರೆ ಬರೀ ಊರು ಒಡೆಯುವುದು, ಬಾಯಪಾಠ, ಗಿಳಿಪಾಠವಲ್ಲ. ಅದು ಇಡಿಯಾಗಿ ನಮ್ಮನ್ನು ಆವರಿಸಿಕೊಳ್ಳಬೇಕು. ಯೋಗ, ವ್ಯಾಯಾಮ, ವಿವಿಧ ಹವ್ಯಾಸಗಳಿಗೂ ಸರಿಯಾದ ತರಬೇತಿ, ಅನಂತರ ಅದರ ಅನುಸರಣೆಗೆ ಅಭ್ಯಾಸ ಅವಶ್ಯ. ಸಾಧಿಸಿದರೆ ಸಬಳ ನುಂಗಬಹುದು ಎಂಬ ಗಾದೆ ಮಾತು ನಿಜವೇ ಆಗಿದೆ. ಪ್ರತಿಭೆಯು ಅಭ್ಯಾಸಮುಮಂ ವಿದ್ವತ್ ಸೇವೆ ಎಂ ಕಾವ್ಯ ಪ್ರಚಯ ಪರಿಚಯಂ. ಅಂದರೆ ಪ್ರತಿಭೆ ಸತತವಾದ ಓದು, ಅಧ್ಯಯನ, ಸಾಹಿತಿಗಳೊಂದಿಗಿನ ಒಡನಾಟ, ವಿಚಾರ ವಿಮರ್ಶೆ, ಪ್ರಾಚೀನ ಕಾವ್ಯ ಸಾಹಿತ್ಯ ಪರಂಪರೆಯು ಅರಿವು ಇದ್ದವರು ಮಾತ್ರ ಒಳ್ಳೆಯ ಲೇಖಕರಾಗಬಲ್ಲರು, ಉತ್ತಮ ಸಾಹಿತ್ಯ ಕೃತಿಯನ್ನು ನಿರ್ಮಾಣ ಮಾಡಬಲ್ಲರು ಎಂಬುದಾಗಿ ಹೇಳಿದ್ದಾರೆ. ಈ ಮಾತು ಇಂದಿಗೂ ನಿಜವೇ ಆಗಿದೆ. ಕೋಶ ಓದಬೇಕು, ದೇಶ ಸುತ್ತಬೇಕು ಎಂಬ ಗಾದೆ ಮಾತಿನಲ್ಲಿಯೂ ಅಭ್ಯಾಸದ ಓದಿನ ಅಗತ್ಯ ಎದ್ದು ಕಾಣುತ್ತದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಪುಷ್ಪ ಅವರಿಗೆ. ಇಡೀ ಕೃತಿಯಲ್ಲಿ ಬಹುಶಃ ಅಭ್ಯಾಸ ಬಲವನ್ನೇ ಅವರು ವಿಶೇಷವಾದ ಮಹತ್ವವನ್ನು ಕೊಟ್ಟಿರುವುದು ನಮಗೆ ಇಲ್ಲಿ ಕಾಣ್ತದೆ. ಕೃತಿಯನ್ನು ಓದಬೇಕು. ನಾನು ಸರ್ಗೆ ಹೇಳಿದೆ, ಸರ್ ಇಂಥ ಕೃತಿಗಳನ್ನು ನೀವು ಬರೀಬೇಕು ಅಂತ. ತುಂಬ ಲವಲವಿಕೆಯಿಂದ ಆ ಕೃತಿಯನ್ನು ಬಾಯಿದ್ರೆ ಬೊಂಬಾಯಿ ಅನ್ನೋದನ್ನು ಬರೆದಿದ್ದಾರೆ. ಬಾಯಿದ್ರೆ ಬೊಂಬಾಯಿ ಒಂದೇ ಲೇಖನವೇ ಸಾಕು. ಇಡೀ ನಮ್ಮ ಬೊಂಬಾಯಿಯಲ್ಲಿ ಬದುಕಬೇಕಾದ್ರೆ ನಾವು ಹೇಗಿರಬೇಕು ಅನ್ನೋದನ್ನು ಬಹಳ ಸುಂದರವಾದ ಕೃತಿ. ಸರ್ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕೃತಿ ಸಮೀಕ್ಷೆಯನ್ನು ಮಾಡಲಿಕ್ಕಿರುವವರು ದಯಾಶಶಿ ಅವರು. ಇವರು ಕೂಡ MA ದ್ವಿತೀಯ ವರ್ಷದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆರೋಗ್ಯದ ಸಮಸ್ಯೆಯಿಂದ ಪ್ರಥಮ ವರ್ಷದ ಕೆಲವು ಪರೀಕ್ಷೆಗಳನ್ನು ಬರಲಿಕ್ಕಾಗದಾಗ ಒಂದು ದಾಖಲೆ ಒಂದು 15 ಪರೀಕ್ಷೆಯನ್ನು ಒಟ್ಟಿಗೆ ಬರೆದ್ರು ಅವರು ಇತ್ತೀಚೆಗೆ. ಆ ರೀತಿಯ ಒಂದು ಶ್ರಮಜೀವಿ ಅಂತ ಹೇಳ್ಬೋದು. ದಯಾಶಶಿ ಅವರು ಓದಲಿಕ್ಕಿರುವಂಥ ಅಥವಾ ಸಮೀಕ್ಷೆ ಮಾಡಲಿಕ್ಕಿರುವಂಥ ಕೃತಿ ಇತ್ತೀಚೆಗೆ ನಮ್ಮ ಕುಲಪತಿಗಳು ಲೋಕಾರ್ಪಣೆ ಮಾಡಿದಂಥ ಮೈಸೂರು ಅಸೋಸಿಯೇಷನಿನ ಶತಮಾನೋತ್ಸವದ ಸಂಭ್ರಮದಲ್ಲಿ ಲೋಕಾರ್ಪಣೆಗೊಂಡಂಥ ಭಾರತೀಯ ಜ್ಞಾನ ಪರಂಪರೆ. ನಮ್ಮೆಲ್ಲರಿಗೂ ಬಹಳ ವಿಶೇಷವಾದಂಥ ಕೃತಿ ಇದು. ಸುಮಾರು 21 ಭಾಷೆಗಳಲ್ಲಿ ಅನುವಾದಗೊಳ್ತಾ ಇರುವಂಥ ಕೃತಿ. ನಾವು ರೋಮಾಂಚನಗೊಂಡದ್ದು ಯಾಕೆ ಅಂತ ಹೇಳಿದ್ರೆ, ಕುಲಪತಿಗಳ ಬಾಯಿಯಿಂದ 21 ಭಾಷೆಗಳಲ್ಲಿ ಮೊದಲು ನಾವು ಎಲ್ಲರಿಗಿಂತ ಮೊದಲು ನಾವು ಅದನ್ನು ಅನುವಾದ ಮಾಡಿಕೊಟ್ಟ ಒಂದು ಹೆಗ್ಗಳಿಕೆಗೆ ಡಾಕ್ಟರ್ GN ಉಪಾಧ್ಯಾಯ ಪಾತ್ರರಾಗ್ತಾರೆ ಅಂತ ಹೇಳಿರುವಂಥದ್ದು ನಮಗೆ ತುಂಬ ಖುಷಿಯನ್ನು ಕೊಟ್ಟಿರುವಂಥದ್ದು. ಆ ಕೃತಿಯ ಕುರಿತು ದಯಾಶಶಿ ಏನು ಹೇಳ್ತಾರೋ ಗೊತ್ತಿಲ್ಲ, ನಾವು ಕೇಳುವ. ಮೊದಲನಾಗಿ ಈ ಪುಸ್ತಕ ಅಂತ ನಾನು ಈ ಕೊಡಲಿಯ ಪುಸ್ತಕವನ್ನು, ಯಾಕಂದರೆ ಇದು ನನ್ನ ತಾತನ ಓದಿನ ಪುಸ್ತಕ ಕೂಡ, ಹಾಗಾಗಿ ಮೊದಲು ಇದೇ ಇವತ್ತು ಕೊಳಲೆ ಶ್ರೀ ರಾಜರಾಜೇಶ್ವರಿ ನಾವು ತುಳುವಿನಲ್ಲಿ ಪುರಂದಪ್ಪೆ ಅಂತ ಕರೀತೇವೆ. ತಾಯಿಯ ಪುಸ್ತಕವನ್ನು ನಾನು ಮೊದಲು ಸ್ಮರಿಸಬೇಕು. ಅದಕ್ಕೋಸ್ಕರ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತೆ 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 ನಮಃ. ಯಾ ದೇವಿ ಸರ್ವಭೂತೇಶು ಶಬ್ದರೂಪೇಣ ಸಂಸ್ಥಿತ ನಮಸ್ತೆ 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 ನಮಃ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತೆ ನಮಸ್ತೆ. ಆ ತಾಯಿಗೆ ಮೊದಲು ನಮ್ಮನ್ನು, ಆಮೇಲೆ ನಮಗೆ ಈ ಅವಕಾಶವನ್ನು ಕೊಟ್ಟಂಥ ವಿದ್ಯಾ, ಆ ಜ್ಞಾನ ವಿಷಯ ಮತ್ತು ಗುರುಭ್ಯೋ ನಮ್ಮ ಹೇಳಬೇಕು. ಹಾಗೂ ಎಲ್ಲರೂ ನಮ್ಮ ಎಲ್ಲರಿಗೂ ಇವತ್ತು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಮೊದಲ ಬಾರಿಗೆ ಕೃತಿ ಪರಿಚಯ ಮಾಡ್ತೇವೆ, ಹಾಗಾಗಿ ಕೂಗುಂಡಿ ಕಾರ್ಯವನ್ನು ಸ್ವಲ್ಪ ಕಡಿಮೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಈ ಪುಸ್ತಕ ಭಾರತೀಯ ಜ್ಞಾನ ಪರಂಪರೆ. ಮೊನ್ನೆ ತಾನೇ ಅಕ್ಷಯ ತೃತೀಯದ ಒಂದು ಶುಭ ದಿನದಂದು ಶತಮಾನೋತ್ಸವ, ಮೈಸೂರು ಅಸೋಸಿಯೇಷನ್ ಶತಮಾನೋತ್ಸವದಲ್ಲಿ ನಮ್ಮ ಕುಲಪತಿಗಳಾದ ಪ್ರೊಫೆಸರ್ ರವೀಂದ್ರ ಕುಲಕರ್ಣಿ ಹಾಗೂ ಕನ್ನಡಾಂಬೆ ಮೈಸೂರು ಅಸೋಸಿಯೇಷನ್ ಮತ್ತು ನಮ್ಮ ಗುರುಗಳ ಸಮಕ್ಷದಲ್ಲಿ ಒಂದು ಬಿಡುಗಡೆಯಾದ ಒಂದು ಕೃತಿ. ಸುಮಾರು 22 ಅಧ್ಯಾಯ ಇದೆ. ಇದನ್ನು ಮಾಡಿದವರು, ಅನುವಾದ ಮಾಡಿದವರು ನಮ್ಮದೇ ಆದ ಕನ್ನಡ ವಿಭಾಗದ ನಮ್ಮ ಗುರುಗಳಾದ ಉಪಾಧ್ಯಾಯ ಸರದಿಗೆ ಸಹಕಾರವನ್ನು ಕೊಟ್ಟವರು. ಈ ಅನುವಾದದಲ್ಲಿ ಪೂರ್ಣಿಮ ಶೆಟ್ಟಿಯವರು, ಕಲಾಭಾಗವತ್ ಅವರು ಮತ್ತು ಸವಿತಾ ಶೆಟ್ಟಿ ಮತ್ತು ಇದನ್ನು ಉಮಾರ, ಇವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಪುಸ್ತಕದ ಮುಖ್ಯ ಉದ್ದೇಶ ಏನಂದರೆ, ಈ ಕೃತಿಯಲ್ಲಿ ಮೊದಲನೇದಾಗಿ ಭಾರತೀಯ ಜ್ಞಾನ ಪರಂಪರೆ ಅಥವಾ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ ಏನಿದೆ ಅಂದರೆ, ಇದರಲ್ಲಿ ಭಾರತೀಯ ಜ್ಞಾನ ಪರಂಪರೆಯು ಆಳವಾದ ಬೌದ್ಧಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಪರಂಪರೆಯನ್ನು ಇದು ಪ್ರತಿನಿಧಿಸುತ್ತದೆ. ಇದರಲ್ಲಿ 22 ಅಧ್ಯಾಯಗಳಿವೆ. ಇದರ ಮುಖ್ಯ ಉದ್ದೇಶ ಏನಂದರೆ, ವಿದ್ಯಾರ್ಥಿಗಳ ಬೋಧನೆ ಮಾತ್ರವಲ್ಲ, ಈ ವಿದ್ಯಾರ್ಥಿಗಳಿಗೆ ಬಹುವಾಗಿ ಬದಲಾಗಿ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ, ನಮ್ಮೇ ನೆಲದ ಶ್ರೀಮಂತ ಜ್ಞಾನದ ಬಗ್ಗೆ ಹೆಮ್ಮೆ ಮತ್ತು ಜಾಗತಿಕ ನಾಗರಿಕತೆಗೆ ಭಾರತದ ಕೊಡುಗೆಗಳ ಕುರಿತು ಮೆಚ್ಚುಗೆಯನ್ನು ಪ್ರೇರೇಪಿಸುವ ಗುರಿಯನ್ನು ಹೊಂದಿದೆ. ಇನ್ನೊಂದು ಇದರ ಮುಖ್ಯ ಉದ್ದೇಶ, ಇದು ನಾನು ಹೇಳಿದ್ದಲ್ಲ, ಮೊನ್ನೆ ಶತಮಾನೋತ್ಸವದಲ್ಲಿ ಭಾಷಣ ಕೇಳಿದ್ದೆ, ಅಲ್ಲಿಂದ ಕಾಪಿ ಹೊಡೆದದ್ದು.
ಇದು ನಮ್ಮ ಉಪಾಧ್ಯಾಯರೇ ಹೇಳಿದ್ದು. ಇನ್ನೊಂದು ಮುಖ್ಯ ಉದ್ದೇಶ ಅಂದರೆ ನಮ್ಮ ಭಾರತೀಯ ಜ್ಞಾನ ಪರಂಪರೆಯನ್ನು, ಅದರ ಸಂಸ್ಕೃತಿ, ಕಲೆ ಎಲ್ಲವನ್ನು ನಾವು ಮುಂದಿನ ಪೀಳಿಗೆಗೆ ನಾವು ತಲುಪಿಸಬೇಕು. ಇದನ್ನು ಕೇವಲ ಉಪಾಧ್ಯಾಯರು ಮಾತ್ರ ಅಲ್ಲ, ನಮ್ಮ ಪ್ರೊಫೆಸರ್ ರವೀಂದ್ರ ಕುಲಕರ್ಣಿ, ನಮ್ಮ ಕುಲಪತಿಗಳು ಸಹ ಹೇಳಿದ್ರು, ಅವರು ಇಂಗ್ಲೀಷಲ್ಲಿ ಹೇಳಿದರು, ಏಷ್ಯಂಟ್ ಇಂಡಿಯನ್ ಹೆರಿಟೇಜ್ ಮತ್ತು ಟ್ರೆಡಿಷನ್, ಅಂದರೆ ಮೂಲತವಾಗಿ ನಮ್ಮ ಪರಂಪರೆಯನ್ನು ಇನ್ನೊಂದು ಪೀಳಿಗೆಗೆ ತಲುಪಿಸುವುದು, ಇದೆರಡು ಮುಖ್ಯ ಉದ್ದೇಶ. ಇನ್ನು ಇದರಲ್ಲಿ 22 ಅಧ್ಯಾಯ ಇದೆ. ಒಂದು ದಿನ ಸಿಕ್ಕಿದೆ ನನಗೆ ಪುಸ್ತಕ, ಹಾಗಾಗಿ ಸ್ವಲ್ಪ ಕಷ್ಟವಾಗಿದೆ. ಆದರೆ 22 ಅಧ್ಯಾಯಗಳನ್ನು ನೋಡಿದಾಗ ಅದರಲ್ಲಿ 15 ಜನ ಮಹಿಳೆಯರು ಇದನ್ನು ಬರೆದಿದ್ದಾರೆ, ಮತ್ತು 7 ಜನ ಬ್ರಿಟಿಷರು ಬರೆದಿದ್ದಾರೆ. ಇಲ್ಲಿ ಸಹ ಅನುವಾದ ಮಾಡುವಾಗ ಉಪಾಧ್ಯಾಯರು ಒಬ್ಬರು ಮತ್ತು 4 ಮಂದಿ ಮಹಿಳೆಯರು, ಸ್ವಲ್ಪ ಮಹಿಳೆಯರ ಮೇಲುಗೈ ಅಂತ ಇಲ್ಲಿ ನೋಟಿಸ್ ಸ್ತ್ರೀವಾದಿ ಹೌದು, ಇದ್ದವರಲ್ಲೂ ನಾವು ಕಮ್ಮಿದ್ದೇವೆ ಅಂತ ಖುಷಿ ಆಯಿತು ನನಗೆ. ಶೀರ್ಷಿಕೆ ಹೇಳಿದೆ. ಶೀರ್ಷಿಕೆಯಲ್ಲಿ ಹೇಳುವಾಗ ಭಾರತೀಯ, ಇಲ್ಲಿ 22 ಅಧ್ಯಾಯ ಇದೆ, ಭಾರತೀಯ ಜ್ಞಾನ ಪರಂಪರೆಯ ಪರಿಚಯ ಇದೆ, ವ್ಯಾಪ್ತಿ ಇದೆ. ಈ ಪುಸ್ತಕವನ್ನು ಓದಿದಾಗ ಒಂದೇ ಒಂದು ಖುಷಿಯಾಗಿರೋದು ಅಂತ ಅಂದರೆ, ನಾವು ಈ ಭೂಮಿಯಲ್ಲಿ, ಈ ಭರತ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ತುಂಬ ಸಾರ್ಥಕ. ಯಾಕಂದರೆ ಎಲ್ಲ ಇದೆ ಇದರಲ್ಲಿ. ಆಯುರ್ವೇದ ಇದೆ, ಗಣಿತ ಇದೆ, ಭೌತಶಾಸ್ತ್ರ ಇದೆ, ರಸಶಾಸ್ತ್ರ ಅಂದರೆ ಒಂದು ಲೋಹಗಳನ್ನು ಉಪಯೋಗಿಸಿಕೊಂಡು ಮೆಡಿಸನನ್ನು, ಔಷಧಿಯನ್ನು ಮಾಡುವಂಥದ್ದು. ಮುಖ್ಯವಾಗಿ ವಿಶೇಷವಾಗಿ ರಸಶಾಸ್ತ್ರದಲ್ಲಿ ಪಾದರಸವನ್ನು ಉಪಯೋಗಿಸಿಕೊಂಡು ಎಷ್ಟೋ ರೋಗಗಳಿಗೆ ಮದ್ದನ್ನು ಮಾಡಿ ಇದೊಂದು ದೊಡ್ಡ ನಮಗೆ ಕೊಡುಗೆ. ಅದರಲ್ಲಿ ರಸಶಾಸ್ತ್ರದಲ್ಲಿ ಲೋಹದಿಂದ, ಮೂಲ ಲೋಹ ಏನಿದೆ ಪಾದರಸ ಅಂಥದ್ರಿಂದ ಈ ಉದಾತ್ತ ಲೋಹ ಅಂದರೆ ಬೆಳ್ಳಿ, ಚಿನ್ನ, ಯಾವ ಲೋಹವನ್ನು ನಾವು ಗಾಳಿಗೆ ಇಟ್ಟಾಗ ಅಥವಾ ಗಾಳಿ ಸೋಕಿದಾಗ, ಆಮ್ಲಜನಕ ಸೋಕಿದಾಗ ಯಾವುದಕ್ಕೆ ತುಕ್ಕು ಹಿಡಿಯುವುದಿಲ್ಲವೋ ಅದನ್ನು ನಾವು ಉದಾತ್ತ ಲೋಹ ಅಂತ ಹೇಳ್ತೇವೆ. ಉದಾಹರಣೆಗೆ ಕಬ್ಬಿಣ ಇಟ್ಟಾಗ ಅದಕ್ಕೆ, ಅದೇ ಚಿನ್ನವನ್ನು 10 ವರ್ಷ ಇಟ್ಟು ಅದನ್ನು ನಾವು ಉದಾತ್ತ ಮಾಡಿ ಈ ಒಂದು ಪರಿವರ್ತನೆ. ಮತ್ತು ಇನ್ನು ಪಾದರಸದಿಂದ ಎಷ್ಟು ಅದನ್ನು ನಾವು ಸಂಜೀವಿನಿಗೊಳಿಸಿ ಈ ಪುಸ್ತಕದಲ್ಲಿ ಏನಿದೆ. ಇನ್ನೊಂದು ಆಯುರ್ವೇದ, ತುಂಬ ಪ್ರಾಚೀನ ವೈದ್ಯಕೀಯ ಪರಂಪರೆ, ನಮ್ಮ ನಾಗರಿಕತೆ ಒಟ್ಟಿಗೆ ಬಂದಂಥ ಆಯುರ್ವೇದ. ಇದು ಕೇವಲ ನೀವು ಜನಪದ ಮತ್ತು ಆಯುರ್ವೇದವನ್ನು ತುಲನೆ ಮಾಡಿದಾಗ ಸಾಮ್ಯತೆ ಇದೆ. ನಮ್ಮ ಹಿರಿಯರಿಗಾಗ ಜ್ಞಾನ ಅಂದರೆ ಎಜುಕೇಷನ್ ಸಿಸ್ಟಮ್ ಇರಲಿಲ್ಲ, ಏನಿರಲಿಲ್ಲ. ಆದರೂ ಕೂಡ ಆಯುರ್ವೇದ ಅಷ್ಟು ಚೆಂದ, ಅಂದರೆ ತುಂಬ ಋಷಿ ಮುನಿಗಳು ತಮ್ಮ ಧ್ಯಾನದಿಂದ ಅಂಥ ಒಂದು ಶಕ್ತಿಯಿಂದ ಬಂದಂಥ ಆಯುರ್ವೇದ. ಅದೇ ಅಲ್ಲದೆ ಇದರಲ್ಲಿ ಬುಡಕಟ್ಟು ಜನಾಂಗದ ಜನರು ಆ ಪ್ರಕೃತಿಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಈ ಗಿಡಮೂಲಿಕೆಯಿಂದ ಈ ಒಂದು ಮದ್ದನ್ನು ಮಾಡುವುದು ಅಂಥ ಒಂದು ಜ್ಞಾನ, ಅದನ್ನು ಇಲ್ಲಿ ಬರೆದಿದ್ದಾರೆ. ಇನ್ನು ಮುಖ್ಯವಾಗಿ ಗಣಿತದ ತಕ್ಷಣ ಮೊದಲು ಬರೋದವರಿಗೆ 0, ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೂ 0 ಬರೋದು ಅದಲ್ಲ. ನಾವು 0 ಅಥವಾ 0 ಇದನ್ನು ನಾವು ಮೊದಲ ಬಾರಿಗೆ ಇದು ಮಾಡಿದ್ದು. ನಾವು ಅದನ್ನು 5ನೇ ಶತಮಾನದಲ್ಲಿ ಅದು ದಾಖಲಾಗಿದೆ. ಅದಲ್ಲದೆ ಈ ಗಣಿತದಲ್ಲಿ ಇರ್ಬೋದು, ತ್ರಿಭುಜ, ಆಯತಕಾರಿ, ಪೈ ಅಥವಾ 20/7 ಅಥವಾ ತ್ರಿಭುಜ, ಈ ಎಲ್ಲವೂ. ಮತ್ತು ಮುಖ್ಯವಾಗಿ ನಮ್ಮ ಆರ್ಯಭಟ ಇವೆಲ್ಲರ ಬಗ್ಗೆ, ಗಣಿತದ ಬಗ್ಗೆ ಬಂದಿದೆ. ಮತ್ತು ರಸವಿದ್ಯೆಯ ಅಭಿವೃದ್ಧಿ ಆಯಿತು, ತರ್ಕಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ, ಮೇರು ಕೃತಿ ಅರ್ಥಶಾಸ್ತ್ರ 2400 ವರ್ಷಗಳ ಹಿಂದೆ ಆ ಒಂದು ಕೃತಿ ಆಗಿದೆ. ಅದು ಇಂದು ಕೂಡ ನಾವು ಅರ್ಥಶಾಸ್ತ್ರದಲ್ಲಿ, ನಮ್ಮ ಆಡಳಿತಾತ್ಮಕದಲ್ಲಿ ಎಲ್ಲ ಸಮಸ್ಯೆಗಳನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಮತ್ತು ಸೌಂದರ್ಯಶಾಸ್ತ್ರ, ಸೌಂದರ್ಯ ಅಂದರೆ ಕೇವಲ ನಮ್ಮ ಮುಖ ಅಲ್ಲ, ಅಂತರಂಗ ಸೌಂದರ್ಯ ಮತ್ತು ಬಹಿರಂಗ ಸೌಂದರ್ಯ ಇದೆರಡಿದೆ. ಇದಲ್ಲ, ಕ್ಷಣಕ್ಕೆ ನಮಗೆ ಯಾವುದು ಸುಖವನ್ನು ಕೊಡ್ತದೆ, ಖುಷಿಯನ್ನು ಕೊಡ್ತದೆ, ಅದು ಚೇಂಜ್ ಆಗ್ತಾ ಇರ್ತೀವಿ. ಉದಾಹರಣೆ ಪ್ರಕೃತಿಯನ್ನು ನಾವು ಹೂವನ್ನು ನೋಡಿದರೆ ಸೌಂದರ್ಯೋಪಾಸನೆಯಿಂದ ಕಲೆ ಹುಟ್ಟುತ್ತದೆ. ಯಾವುದೇ ಒಂದು ಕಲೆ ಇರ್ಬೋದು, ಒಂದು ಚಿತ್ರ ಆರ್ಟಿಸ್ಟ್ ಗೊತ್ತಿದ್ದಾರೆ ಅವರು, ಅದರ ಕಾವ್ಯ ಹುಟ್ಟುತ್ತದೆ. ಇದು ಸೌಂದರ್ಯೋಪಾಸನೆ ಬಹಳ ಮುಖ್ಯ. ಸೌಂದರ್ಯ ಶಾಸ್ತ್ರದಲ್ಲಿ ಭರತನ ನಾಟ್ಯಶಾಸ್ತ್ರದ ಬಗ್ಗೆ ಬಂದಿದೆ. ಇನ್ನು ಪಟ್ಟಣ ಇದೆ, ನಗರೀಕರಣ. ಮೊದಲು ನಾವು ಎಲ್ಲೆಲ್ಲೂ ಅಲ್ದಾಡ್ತಿದ್ರು. ನಮ್ಮ ಪ್ರಾಚೀನ ಒಂದು ಕಡೆ ನಿಂತು ಕೃಷಿಯನ್ನು ಮಾಡಿದಾಗ ಅಲ್ಲಿ ಜೀವನಮಟ್ಟ ಒಂದು ಸುಗಮವಾಯಿತು. ಅಲ್ಲಿಗೊಂದು ನಗರ, ಅದು ಮನುಷ್ಯನ ಅತ್ಯಂತ ಮಹತ್ವದ ಘಟ್ಟ ಅಂದರೆ ಅಲ್ಲಿನ ನಂತರ ಅವನು ಎಲ್ಲ ಅದು ಬೇಕಿದ್ದು ಎಲ್ಲ ಬೇಕು, ಸರಿ ಅವನಿಲ್ಲ, ಅದು ಬೇಕಿದ್ದು ಎಲ್ಲ ಬೇಕಂತ ಎಲ್ಲ ಅಲ್ಲಿ ನಗರೀಕರಣ ಎಷ್ಟು ಸಾಕಾಗುತ್ತೆ. ನಾವು ಇನ್ನು ಮುಂದೆ ಬರ್ತದೆ. ನಗರಲ್ಲಿ ಏನೆಲ್ಲ ಬೇಕು, ರಸ್ತೆ ವ್ಯವಸ್ಥೆ, ವಿಚಾರ ವ್ಯವಸ್ಥೆ ಎಲ್ಲವೂ ಆ ನಗರೀಕರಣ ಬಗ್ಗೆ ಬಂದಿದೆ. ಇನ್ನು ಭಾರತೀಯ ಪ್ರಾಚೀನ ಯುದ್ಧ ತಂತ್ರಗಳು, ಯುದ್ಧ ಮಾಡೋದರಲ್ಲಿ ಯಾವ ರೀತಿಯ ಕೌಶಲ್ಯಗಳನ್ನು ಉಪಯೋಗಿಸಿ ಯುದ್ಧ ಮಾಡುವಾಗಂದರೆ, ಈಗ ಒಂದು ಧರ್ಮ ಯುದ್ಧ ಅಂತ ಇದೆ, ನೀವು ಮಹಾಭಾರತದಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು. ಕತ್ಲಾದಂತ ಯುದ್ಧ ಮಾಡುವಾಗೆಲ್ಲ ಯಾವ ಸನ್ಸೆಟ್ ಆಗ್ತಾನೆ ಯುದ್ಧ ಮಾಡೋದು, ಹಿಂದಿನಿಂದ ಹೊಡೆಯುವಾಗಿಲ್ಲ. ಧರ್ಮ ಯುದ್ಧ ಅಂದರೆ ಶತ್ರುವಿನ ಹೆಂಡತಿ, ಮಕ್ಕಳು ಇವರನ್ನು ನಾವು ತುಂಬ ಆಗಿನ ಕಾಲದಲ್ಲಿ ವೀಕ್ ಅಂತ ಪರಿಗಣಿಸ್ತಾ ಇದ್ವಿ. ಅವರ ಮೇಲೆ ಹತ್ಯೆ ಇದು ಮಾಡುವಾಗಿಲ್ಲ. ಮತ್ತು ಯಾವಾಗ ಯುದ್ಧದಲ್ಲಿ ಶತ್ರು ಸೋತಾಗ ಅವನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅವರನ್ನು ಬಿಟ್ಟು ಬಿಡಬೇಕು. ಅದು ನಮ್ಮಲ್ಲಿ ಅಂದರೆ ಯುದ್ಧ ಅಂದರೆ ಕೇವಲ ರಾಜ್ಯವನ್ನು ನಾವು ರಕ್ಷಿಸಬೇಕು ಆ ರೀತಿ. ಮತ್ತು ನಮ್ಮಲ್ಲಿ ಮಾನವೀಯತೆ ಇದ್ದು ಎಂದಂತ ಇದರಲ್ಲಿ ಈ ಪುಸ್ತಕದಲ್ಲಿ ಬರೆದಿದೆ. ಮತ್ತು ಇದು
ಯುದ್ಧದಲ್ಲಿ ಈ ಬೇಹುಗಾರಿಕೆ, ಅದರಲ್ಲಿ ಮಹಿಳೆಯರ ವಿಷಕನ್ಯೆ ಅಂತ ಕೇಳಿರ್ಬೋದು, ಅದಿದೆ, ಗೂಢಚರ್ಯೆ ಇದೆ, ಯುದ್ಧ ತಂತ್ರಗಳಿದೆ, ಮತ್ತು ಯುದ್ಧದಲ್ಲಿ ಇನ್ನೊಂದಿದೆ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತೇವೆ ನಾವು. ಯುದ್ಧ ಮಾಡುವಾಗ ಯಾವುದನ್ನು ನೋಡಬಾರ್ದು, ಇದು ನಾವು. ಸೊ ಯುದ್ಧದಲ್ಲಿ ಆನೆಯನ್ನು ಉಪಯೋಗಿಸುವಂಥದ್ದು, ಶಸ್ತ್ರಗಳನ್ನು, ಆನೆಯನ್ನು ಸಡನ್ ಆಗಿ ಬಿಟ್ಟರೆ ಹೆದರಬೇಕು, ಅಥವಾ ಅವನ ಮನೋಬಲವನ್ನು ಕುಗ್ಗಿಸುವಂಥದ್ದು ಎಲ್ಲ ಪುಸ್ತಕದಲ್ಲಿ ಬರ್ತಿದೆ. ಇನ್ನು ನಾಟ್ಯಶಾಸ್ತ್ರ ಗೊತ್ತಿದೆ ನಿಮಗೆ, ಅಲ್ಲಿಗೂ ಹೇಳುವಂಥ ಅಗತ್ಯ ಇಲ್ಲ. ವ್ಯಾಕರಣ ಮತ್ತು ನಿಘಂಟು ಇದರಲ್ಲಿ ತುಂಬ ಬಂದಿದೆ. ನಮ್ಮ ಕನ್ನಡ, ಹಳೆಗನ್ನಡ, ಪೂರ್ವದನ್ನಡ, ಹೊಸಗನ್ನಡ, ರಾಮಾಯಣ, ಮಹಾಭಾರತ ಮತ್ತು ಇಂಥ ವ್ಯಾಕರಣ, ಇದು ಕವಿರಾಜ ಮಾರ್ಗದ ಬಗ್ಗೆ ಉಲ್ಲೇಖ ಇದೆ. ನಾಟ್ಯಶಾಸ್ತ್ರಗಳಿದೆ. ಪ್ರಾಚೀನ ಕ್ರೀಡೆಗಳು ಗೊತ್ತಿದೆ ನಿಮಗೆ. ಪ್ರಾಚೀನ ಭಾರತೀಯ ಜ್ಞಾನಪರಂಪರೆ ಖಗೋಳಶಾಸ್ತ್ರ, ತುಂಬ ಜ್ಯೋತಿಷಶಾಸ್ತ್ರ ನಮ್ಮಲ್ಲಿ, ಅದು ಎರಡು ಲಿಂಕ್. ಯಾರು ಖಗೋಳಶಾಸ್ತ್ರವನ್ನು ನಾವು ಹೇಳ್ತೇವೆ, ಜ್ಯೋತಿಷ ಮತ್ತು ಖಗೋಳ ತುಂಬ ಲಿಂಕ್ ಇದೆ. ಎಲ್ಲವನ್ನು ಜ್ಯೋತಿಷಶಾಸ್ತ್ರ ಮತ್ತು ನಮ್ಮ ನಕ್ಷತ್ರಗಳಿಗೆ ಲಿಂಕ್ ಇದೆ ಅಂತ ಇದೆ. ಯೋಗ ಮತ್ತು ಶರೀರ ಸಂಸ್ಥೆ ಮತ್ತು ಭಾರತೀಯ ಜಾನಪದ ಭಾಷಾಶಾಸ್ತ್ರ, ಭಾಷೆ ನಿಂತ ನೀರಲ್ಲ ಇದ್ರ ಬಗ್ಗೆ ಇದೆ. ಚಿತ್ರಸೂತ್ರ, ವಾಸ್ತುಶಿಲ್ಪ, ನಮ್ಮ ದೇವರಲ್ಲಿ ಈಗ ಹೇಳಿದ್ರು ಪೂರ್ಣಿಮೆಯನ್ನು ತೊಟ್ಟಿಲು ಅಂತ, ಅಲ್ಲಿ ಪ್ರತಿಯೊಂದು ಎಲ್ಲವನ್ನು ಸೂಕ್ಷ್ಮವಾಗಿ ನಿರ್ಮಿಸಬೇಕು. ದೇವಸ್ಥಾನಕ್ಕೆ ಹೋದರೆ ಸೆಲ್ಫಿ ತೆಗೆದಲ್ಲ, ಅಲ್ಲಿ ಏನಿದೆ ಗೋಪುರ, ಮುಖ್ಯವಾಗಿ ಕೊಳಗೆ ರಾಜರಾಜೇಶ್ವರಿ ದೇವಸ್ಥಾನ ಕೇರಳ ಸ್ಟೈಲಿನಲ್ಲಿ ಮಾಡಿದ್ದು ಅಂದರೆ ನಾನು ಅಲ್ಲಿ ಹೋದಾಗ ಕೇಳಿದ್ದು ಭಟ್ರ. ಸೊ ಅದು ಅಂಥದ್ದನ್ನು ಪ್ರಾಚೀನ ದೇವಾಲಯಗಳನ್ನು ಮತ್ತು ನಮ್ಮ ಅದರ ಬಗ್ಗೆ ಬಂದಿದೆ. ತೆರಿಗೆ ಪದ್ಧತಿ, ತೆರಿಗೆಯ ಪದ್ಧತಿ ಇದು ಗೊತ್ತಿದೆ ನಿಮಗೆ. ಜ್ಞಾನಪರ ಬ್ಯಾಂಕಿಂಗ್ ಸಿಸ್ಟಮ್ ಮತ್ತು ಮುಖ್ಯವಾಗಿ ನಾನು ಕೊನೆಗೆ ಬಿಟ್ಟು ಕೃಷಿಶಾಸ್ತ್ರ. ಮೂಲತಃ ನಾವು ಎದ್ದು ಮಾಡೋದು ಮಧ್ಯಾಹ್ನ ಊಟ ಕೊಟ್ಟು ಯಾರು ಈ ಪ್ರೋಗ್ರಾಮಿಗೆ ಬರೋದಿಲ್ಲ. ಸೊ ಕೃಷಿ ನಮಗೆ ಮೂಲ. ಆ ಕೃಷಿಯ ಯಾವ ರೀತಿ ಮಾಡಿದ್ರು, ಕೃಷಿಯ ಏನೆಲ್ಲ ಸಾಧನೆಗಳಿದೆ, ಒಂದೇ ಹೊಲದಲ್ಲಿ ತುಂಬ ಬೆಳೆಗಳನ್ನು ಮಾಡುವಂಥದ್ದು, ಮೆಟ್ಟಿಲು ಹಿಮಾಚಲ ಅಥವಾ ಹಿಮಾಲಯದಂಥ ಪ್ರದೇಶಗಳಲ್ಲಿ ಮೆಟ್ಟಿಲು ಮಾಡಿದ್ರಲ್ಲಿ ಕೃಷಿ ಮಾಡುವಂಥದ್ದು. ಆಯುರ್ವೇದಿಕ್ ಮೆಥಡಲ್ಲಿ ನಾವು ಕೃಷಿಯನ್ನು ಮಾಡೋದು. ಅಂದರೆ ಈಗ ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತೇವೆ, ಆಗ ಆಗಲ್ಲ. ಆಯುರ್ವೇದಿಕ್ ಸಸ್ಯವನ್ನು ಅದನ್ನು ಈಗ ಎಲ್ಲಾದರೆ ಓವರಾಲ್ ಇದನ್ನು ನೋಡಿದಾಗ ನಾವು ಕಾಶ್ಮೀರದಿಂದ ಒಂದು ಕನ್ಯಾಕುಮಾರಿ ಬಂದ ಅನುಭವ ಆಯಿತು. ಎಲ್ಲವನ್ನ ಬಂದಿದ್ದಾರೆ. ಈ ಪುಸ್ತಕವನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಸೈನ್ಸಲ್ಲಿ ಪೈ ಅಥವಾ ಪೈಥಾಗರಸ್ಸನ್ನು ನಾವು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೈನ್ ಥೀಟ, ಕಾಸ್ ಥೀಟ ಎಲ್ಲ ಇದೆ, ಹೌದಲ್ವಾ? ಕೆಲವು ಕಡೆ ಬಹುಶಃ ಅಂತ ಹಾಕಿದ್ದಾರೆ. ಯಾಕಂದರೆ ಕ್ರೋಮಿಯಂ, ಫೆರಸ್, ಸಲ್ಫರ್ ಇದಕ್ಕೇನು ಪರ್ಯಾಯ ಶಬ್ದವೇ ಇಲ್ಲ. ಅವರಿಗೆ ತುಂಬ ಕಷ್ಟ ಆಗಿರ್ಬೋದು. ನಾನು ಹೇಳೋದೇನೆಂದರೆ ಇದರದ್ದು ಅನುವಾದ ಯಾರು ಮಾಡಿದ್ದಾರೆ ಅದರದ್ದು ಅನುವಾದದ ಅನುಭವವನ್ನು ಬರಿಬೋದು. ಅಷ್ಟು ಕಷ್ಟ ಆಗಿದೆ. ಅದನ್ನು ಅಷ್ಟು ನಿರಾಸೆಯಾಗಿ ಬಹಳ ಚಂದವಾಗಿ ಪುಸ್ತಕ ಮಾಡಿಕೊಟ್ಟ ಎಲ್ಲರಿಗೂ, ಪೂರ್ಣ ಮೇಡಮ್ ಅವರಿಗೂ, ಕಲಾ ಮೇಡಮ್ ಅವರು, ಸಹಿತ ಶಿಷ್ಯವತಿ ಧನ್ಯವಾದಗಳು ಬೆಳೆಸ್ತೇನೆ. ಅವಕಾಶ ತುಂಬ ಅಧ್ಯಾಯ ಆಯಿತು. ಧನ್ಯವಾದಗಳು ಕಲಾ ಅವರಿಗೆ. ನಿಜವಾಗಿ ಭಯ ಆಯಿತು. ದಯಾ ಶಶಿ ಅನುವಾದ, ಆ ಲೇಖನವನ್ನ ಅನುವಾದ ಮಾಡಿದ್ದು ನಿಮ್ಮ ಇದು ಸಾಧನೆ. ದಯಾಶಶಿ ಅವರು ಹೇಗೆ ಮಾತಾಡ್ತಾರೆ, ಯಾಕಂದ್ರೆ ಅವರಿಗೆ ಬರ್ತು ತೋರಿಸ್ಲಿಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ, ಸಮಯ ಇರಲಿಲ್ಲ. ಆದ್ರೆ ಬಹಳ ಚೆನ್ನಾಗಿ ಇಡೀ ಕೃತಿಯನ್ನ ಓದಿ ಅದರ ಸೂಕ್ಷ್ಮಗಳನ್ನ ಗ್ರಹಿಸಿ ಮೂವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅಧ್ಯಕ್ಷರ ಭಾಷಣದ ಮೊದಲು ಒಮ್ಮೆ ಮೂರು ಇಲ್ಲಿಗೆ ಬನ್ನಿ, ನಿಮ್ಮನ್ನೊಂದು ಕೃತಿ ಗೌರವಿಸೋಣ. ಎಲ್ರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಇವತ್ತು ದಿನಪೂರ್ತಿ ನಡೆದಂತ 11 ಗಂಟೆಯಿಂದ ನಿಜವಾದ ಅರ್ಥದಲ್ಲಿ ವಿಶ್ವ ಪುಸ್ತಕ ದಿನಾಚರಣೆಯನ್ನು ನಾವು ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಆಚರಿಸಿದ್ದೇವೆ. ಪುಸ್ತಕಗಳ ಉದ್ಘಾಟನೆಯಿಂದ ಹಿಡಿದು ಪುಸ್ತಕ ಬಿಡುಗಡೆ, ಕೃತಿ ಸಮೀಕ್ಷೆ ಎಲ್ಲವೂ ಆಗಿದೆ. ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಪ್ರೊಫೆಸರ್ ಜೆ. ಉಪದೇಶರ್, ನಮ್ಮ ಗುರುಗಳು ಅವರು. ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ 4 ಹಂತಗಳಲ್ಲಿ ಆಯೋಜಿಸಿದಂತಹ ವಿಶ್ವ ಪುಸ್ತಕ ದಿನಾಚರಣೆಯ ನಿಮಿತ್ತ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮವನ್ನು ಬೆಳಿಗ್ಗೆ 10:45ರಿಂದ ಆರಂಭ ಮಾಡಿದ್ದೇವೆ. ನಾಡಿನ ಹಿರಿಯ ನಾಮಾಂಕಿತ ಸಾಹಿತಿ ಮಿತ್ರ ವೆಂಕಟರಾಜು ವಿಭಾಗದ ಕಳೆದ 5-6 ವರ್ಷಗಳ ಹೊಸ ಬೆಳೆಯನ್ನು ಮತ್ತೊಮ್ಮೆ ಉದ್ಘಾಟನೆ ಮಾಡಿದ್ರು. ದಯವಿಟ್ಟು ಬರಬೇಕು. ಕೆಲವರು ನೋಡಿಲ್ಲ, ತುಂಬ ಚೆನ್ನಾಗಿದೆ ಪ್ರದರ್ಶನ. ಬಹುಶಃ ಇಡೀ ನಾನು ಎದೆ ತಟ್ಟಿ ಹೇಳಬಲ್ಲೆ, ನಮ್ಮಲ್ಲಿ 56 ವಿಭಾಗಗಳಿವೆ. 56 ವಿಭಾಗಗಳಲ್ಲಿ ಅತ್ಯಂತ ಹೆಚ್ಚು ಕೃತಿಗಳನ್ನು ಪ್ರಕಟ ಮಾಡಿದ್ದು ಕನ್ನಡ ವಿಭಾಗ. NEP-ಯಲ್ಲಿ 20 ಕೃತಿಗಳನ್ನು ರಚನೆ ಮಾಡಿದೆ. MA ವಿದ್ಯಾರ್ಥಿಗಳು, MPhil ವಿದ್ಯಾರ್ಥಿಗಳು, PhD ವಿದ್ಯಾರ್ಥಿಗಳು ಕೃತಿಗಳನ್ನು ರಚನೆ ಮಾಡ್ತಾರೆ. ಅವರಿಗೆ ಒಂದು ಹಿನ್ನೆಲೆ ಇರುತ್ತೆ. ಆದರೆ ಏನೂ ಹಿನ್ನೆಲೆ ಇಲ್ಲದೆ ಕೆಲವು ತಿಂಗಳಲ್ಲಿ
ಒಂದು ಹೊಸ ಬೆಳೆಯನ್ನು ಬೆಳೆಯುವಂಥ, ಹೊಸ ಕೃಷಿ ಮಾಡುವಂತಹ ಒಂದು ಕ್ರಮವನ್ನು ಕಲಿತು ಈ ಕ್ಷೇತ್ರದಲ್ಲಿ ಮಿಂಚ್ತಾರಲ್ಲ, ಇದು ನಿಜವಾಗಿ ಅಭಿಮಾನ ಪಡುವಂತಹ ವೈವಿಧ್ಯಮಯವಾದಂತಹ ಕೃತಿಗಳನ್ನು ರಚನೆ ಮಾಡಿದಂತಹ ಒಂದು ಶ್ರೇಯಸ್ಸು ನಮ್ಮ ವಿಭಾಗದ ವಿದ್ಯಾರ್ಥಿಗಳು. ಮೊನ್ನೆ ಕುಲಪತಿಗಳು ಮತ್ತೆ ರಾತ್ರಿ ಮನೆಗೆ ಹೋದವರು ಒಂದು ಸುದೀರ್ಘವಾದ ಮೆಸೇಜ್ ಹಾಕಿ ಕನ್ನಡ ವಿಭಾಗದ ಸಾಧನೆ ನನಗೆ ಇಷ್ಟೆಲ್ಲ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಇನ್ನೂ ಇದೆ ಅಂತ ಹೇಳಿ ಕೆಲವೊಮ್ಮೆ ತಿಳಿಸಿಕೊಡ್ಬೇಕಾಗತ್ತೆ ಅನ್ನುವಂಥ. ಎತ್ತಡ ಮಾಮರ ಎತ್ತಡ ಕೋಗಿಲೆ ಎತ್ತಡಿಂದ ಎತ್ತ ಸಂಬಂಧವಯ್ಯ ಅಂತ. ಬಹಳ ಸಂತೋಷ ಅಂದರೆ ಪೂರ್ಣಿಮಾ ಶೆಟ್ಟಿ ಅವರು ಹೇಳಿದ ಹಾಗೆ ಡಿಪ್ಲೊಮಾದ ವಿದ್ಯಾರ್ಥಿಗಳು ರಾಷ್ಟ್ರಕೂಟರ ಶಾಸನಗಳ ಬಗ್ಗೆ, ಹಾಗೆ ಪುಣೆಯಿಂದ ಬಂದ ವಿದ್ಯಾರ್ಥಿನಿ ಅವರು ರಾಷ್ಟ್ರಕೂಟರ ಶಾಸನದ ಬಗ್ಗೆ ಮಹಾರಾಷ್ಟ್ರದ ಹಿನ್ನೆಲೆಯಲ್ಲಿ, ಡೆಕ್ಕನ್ ಪ್ರಾಂತದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿ ಒಂದು ಒಳ್ಳೆಯ ಸಂಪ್ರಬಂಧವನ್ನು ರಚನೆ ಮಾಡಿದ್ರು. ಯೋಚನೆ ಮಾಡಿದ್ರು, ಬರೇ ಕತೆ ಕವಿತೆ ಬಗ್ಗೆ ಮಾತಾಡುವಂಥ ತಿಳುವಳಿಕೆಗೆ ಬೇಕಾದ ಪರಿಪ್ರೇಕ್ಷೆಯನ್ನು ಕಟ್ಟಿಕೊಡುವುದು ಕನ್ನಡದ ಕೆಲಸ ಏನು, ತೀರಾ ಅಗತ್ಯ ಇದೆ ಇವತ್ತು ವರ್ತಮಾನದಲ್ಲಿ. ಈ ಹಿನ್ನೆಲೆಯಲ್ಲಿ ವಿಭಾಗ ಕೆಲಸ ಮಾಡ್ತಾ ಇದೆ. ಮಾತನಾಡುವ ಹೊತ್ತಲ್ಲ, 2-3 ನಿಮಿಷಗಳಲ್ಲಿ ನಾನು ಮಾತನ್ನ ಮುಗಿಸ್ತೇನೆ. ಇವತ್ತಿನ ಕಾರ್ಯಕ್ರಮದ ಮದುಮಗ ಅಭಿಮಾನ ಪಡಬೇಕು. ಒಂದು ಹೊಸ ಟ್ರೆಂಡನ್ನು ನಾವು ಆರಂಭ ಮಾಡಿದ್ವಿ. ವಿಶ್ವವಿದ್ಯಾಲಯದಲ್ಲಿ ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಈವರೆಗೆ ಸುಮಾರು 7 ಮಂದಿ IT ಇಂಜಿನಿಯರ್ಸ್ ಕನ್ನಡ ವಿಭಾಗದ ಮುಖಾಂತರವಾಗಿ MA, MPhil, PhD ಅನ್ನು ಮಾಡಿದ್ರು. ಬೇರೆ ಯಾವ ವಿಭಾಗದಲ್ಲೂ IT ಇಂಜಿನಿಯರ್ಸ್ ಇಲ್ಲ. ಮೊನ್ನೆ ರಾಜವಾಡೆ ಸರ್ ಹೇಳ್ತೀನಿ, ಹೌ ಇಟ್ಸ್ ಪಾಸಿಬಲ್ ಅಂತ. ಎಸ್ ಸರ್, ಹೌದಾ, ಇದು ಬಹಳ ಅವರಿಗೆ ಆಶ್ಚರ್ಯ ಆಯ್ತು. ಉಮಾ ಮೇಡಮ್ ಒಂದು ದೊಡ್ಡ, ಡಾಕ್ಟರ್ ಉಮಾ ರಾಮರಾವ್ ಮೇಡಮ್ ನಮ್ಮಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಪಾಠ ಮಾಡ್ತಾರೆ. ಅವರು ಒಂದು ದೊಡ್ಡ ಕಚ್ಚಿ ಆಂಕರಿಂಗ್ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯರಾಗಿ, ಪ್ರಾಧ್ಯಾಪಕರಾಗಿ, ಸಂಶೋಧಕರಾಗಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ ಸಾಧಕರು. ಅವರು ಕನ್ನಡ ವಿಭಾಗದಲ್ಲಿ ಹೇಗೆ ಅಂತ ಅವರಿಗೆ ಆಶ್ಚರ್ಯ ಆಯ್ತು. ನೋಡಿ, ಅವರೇ ನಿಮ್ಮನ್ನೆಲ್ಲ ನೋಡಿದ್ದೇವಲ್ಲ ಅಂತ. ಯಾವುದೋ ಒಂದು ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಅವರು ನೋಡಿದ್ದಾರೆ. ಇಲ್ಲಿ ಕನ್ನಡಕ್ಕೋಸ್ಕರ ತಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ತೆರೆದುಕೊಂಡಿದ್ದಾರೆ. ಇಲ್ಲಿ ನಾನು ಯಾವತ್ತೂ ಅಭಿಮಾನದಿಂದ ಹೇಳಿಕೊಳ್ಳುವುದು, ವಿದ್ಯಾ ರಾಮಕೃಷ್ಣ IT ಕ್ಷೇತ್ರದಲ್ಲಿ ತಮ್ಮನ್ನ ಅನೇಕ ದಶಕಗಳ ಕಾಲ ತೊಡಗಿಸಿಕೊಂಡು ಅದೆಲ್ಲ ಬಿಟ್ಟು ಕನ್ನಡಕ್ಕೆ ಬಂದರು. ಆ ಸಾಲಿಗೆ ಸೇರಿದವರು ಮಹೇಶ್ ಹೆಗಡೆ ಕೊಳಲಿ. ಅವರ ಕೊಳಲಿ ಇತಿಹಾಸ, ಸಂಸ್ಕೃತಿ, ಪರಂಪರೆ ಬಹಳ ಮಹತ್ವದ ಒಂದು ಕೃತಿಯನ್ನು. ನನಗೆ ಬಹಳ ಬೇಸರ ಇದೆ. ಅನೇಕ ಧಾರ್ಮಿಕ ಕ್ಷೇತ್ರಗಳ, ನಮ್ಮ ಕೊಲಿಯಾರು ಅವರಿಗೆ ಗೊತ್ತಿದೆ, ಸ್ಥಳ ಪುರಾಣ ಇದೆ, ಕ್ಷೇತ್ರ ಮಹಾತ್ಮೆ ಇದೆ, ಎಲ್ಲವೂ ಇದೆ, ಇತಿಹಾಸ ಇಲ್ಲ. ಇತಿಹಾಸ ಇಲ್ಲ. ನಾನು ಸಿದ್ದರಾಮನ ಸೋಲಾಪುರದ ಕುರಿತು ಅಧ್ಯಯನ ಮಾಡಿದೆ. ಏನು ಲಕ್ಷಗಟ್ಟಲೆ ಜನ ಅಲ್ಲಿಯ ಜನವರಿ 15ರಿಂದ ಜನವರಿ ಕೊನೆಯವರೆಗೆ ಸೋಲಾಪುರದಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ಮಂದಿ ಭಕ್ತಾದಿಗಳು ಬರ್ತಾರೆ. ಆದರೆ ಸಿದ್ದರಾಮ ಯಾರು? ಅವನು ಮಹಾಪುರುಷ, ಇತಿಹಾಸವನ್ನು ಸೃಷ್ಟಿ ಮಾಡಿದವನು, ವ್ಯಕ್ತಿ ಅವನು. ಆದರೆ ಅವನ ಇತಿಹಾಸ ಎಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ. ಅವನ ಪವಾಡಗಳೇ ಮೆರಿತಾ ಇವೆ. ಇದು ಆಗಕೂಡದು. ಇತಿಹಾಸವನ್ನು ಮುಚ್ಚಿ ಹಾಕಿ ಐತಿಹ್ಯವನ್ನು ಮೇಲ್ ಮಾಡೋದಾಗ್ಲಿ, ಅಥವಾ ವದಂತಿಗಳನ್ನು ಹಬ್ಬುವುದಾಗ್ಲಿ, ಪವಾಡಗಳನ್ನು ಎತ್ತಿ ಹಿಡಿಯುವಂತಹ ನಿಜವಾದ ಇತಿಹಾಸ ಏನ್ ನಡೀತು ಎನ್ನುವುದನ್ನು ದಾಖಲು ಮಾಡಬೇಕು. ಅದಕ್ಕೆ ಶಾಸನಗಳಿವೆ, ವಾಸ್ತುಶಿಲ್ಪ ಇದೆ, ಎಷ್ಟೆಲ್ಲ ಆಕರಗಳಿವೆ. ಆ ಆಕರಗಳನ್ನು ಹಿಡಿದುಕೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ನಿಜದ ನೆಲೆಯನ್ನ ತಿಳಿಸಿಕೊಡ್ಬೇಕಾಗುತ್ತೆ. ಕೊಲ್ಲೂರಿನ ಬಗ್ಗೆ ಒಂದು ಒಳ್ಳೆಯ ಅಧ್ಯಯನ ಆಗಿಲ್ಲ ನಮ್ಮಲ್ಲಿ. ಕಳೆದ ವರ್ಷ ಅಂಬಿಕಾ ದೇವಾಡಿಗ ಅವರಿಗೆ ಹೇಳಿದೆ, ಇವೆಲ್ಲ ಆಗ್ಬೇಕಾದ ನಮ್ಮಲ್ಲಿ ಇಡೀ ಮಹಾರಾಷ್ಟ್ರವನ್ನ 1000 ವರ್ಷಗಳ ಕಾಲ ಆಳಿದಂತಹ ಶಿಲಾಹರರ ಬಗ್ಗೆ ಕೃತಿಗಳೇ ಇಲ್ಲ. ಎಂಥ ದೊಡ್ಡ ರಾಜವಂಶ, ವೇದನೆ ಅಂತ ಅನಿಸ್ತಾ ಇದೆ. ಅದು ಆಗಕೂಡುದು. ನಮ್ಮ ಇತಿಹಾಸ, ನಮ್ಮ ಪರಂಪರೆ. ಈಗಾಗಲೇ ದಯಾಶಶಿ ಬಹಳ ಖುಷಿ ಆಯ್ತು. ಮೊದಲ ಬ್ಯಾಟಿಂಗ್ ನಲ್ಲಿ ಅವರು ಒಂದು ರೀತಿಯಲ್ಲಿ ಸೆಂಚುರಿ ಹೊಡೆದಾಗ ಮಾತಾಡಿದ್ರು. ಎಲ್ಲೂ ವೇದಿಕೆಯನ್ನು ಹತ್ಯೆ ಇಂಥವ್ರನ್ನು ಪ್ರೋತ್ಸಾಹಿಸಬೇಕು. ವಿಭಾಗದ ಕೆಲಸವೇ ಅವರವರಿಗೆ ಮತ್ತೆ ಮತ್ತೆ ಮಾತನಾಡುವುದಲ್ಲ, ಹೊಸಬರಿಗೆ ಅವಕಾಶವನ್ನು ಕೊಡೋದು, ವಿಭಾಗ ವೇದಿಕೆಯನ್ನು ಕಲ್ಪಿಸಿಕೊಡೋದು, ಬೇರೆ ಏನೂ ಅಲ್ಲ. ಏನು ವಿಭಾಗದಲ್ಲಿ ಪಾಠ ಪ್ರವಚನಗಳಿಂದ ಸಿಗೋದು ಬರೀ 20% ಮಾತ್ರ. ನಾನು ಯಾವತ್ತಿಗೂ ನೀವು ಸ್ವಾಧ್ಯಾಯ ಉಪನಿಷತ್ನಲ್ಲಿ ಬರುತ್ತೆ, ಹೌದಾ? ನೀವು ಏನನ್ನೇ ಮಾಡು, ಯಮ ದಮ ತಪಸ್ಸು ಏನನ್ನೇ ಮಾಡು, ಸ್ವಾಧ್ಯಾಯವನ್ನು ಬಿಡಬೇಕು. ನಿರಂತರವಾದಂತಹ ಓದುವುದೇನೋ ನಮ್ಮನ್ನ ಮೇಲ್ಮಟ್ಟಕ್ಕೆ, ನಮ್ಮನ್ನ ಜ್ಞಾನಿಗಳಾಗಿ ಮಾಡುತ್ತೆ. ಮಿತ್ರ ವೆಂಕಟರಾಜ್ ಹೇಳಿ ಹೊಸ ಕಿಟಕಿಗಳನ್ನು ನಮಗೆ ತೆರೆದು ಕೊಡ್ತದೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಏನೇನೋ ಓದಿನ ಬರೀ ಲೇಸು ಸಮಗ್ರವಾಗಿ ಓದುವಂತಹ ವ್ಯಾಪಕ ಓದು ಅಧ್ಯಯನದಲ್ಲಿ ತೊಡಗಿಸಿಕೊಂಡಂತಹ ವಿಭಾಗದ ವಿದ್ಯಾರ್ಥಿ ಮಿತ್ರರ ಸಾಧನೆ ಮನದುಂಬಿ ಎದೆ ತುಂಬಿ ಹಾಡಬೇಕು. ಅಂತಹ ಒಂದು ಪರಂಪರೆಗೆ ಸೇರಿದವರು ನಮ್ಮ ಮಹೇಶ್ ಹೆಗಡೆ ಕೊಳಲಿಯವರು.
ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಊರಿಗೆ ಮಹತ್ವ ಬರುವುದು ಅಲ್ಲಿರುವ ವ್ಯಕ್ತಿಗಳಿಂದ, ಸಂಘ ಸಂಸ್ಥೆಗಳಿಂದ, ಅಲ್ಲಿಯ ಸ್ಮಾರಕಗಳಿಂದ. ಇವರ ಸಾಧನೆಯ ಬಗ್ಗೆ ದಾಖಲಾಗಿಲ್ಲ. ನಾವು BM ಹೆಗಡೆ ಬಗ್ಗೆ ಒಂದು ಕೃತಿ ಬರಲಿ, ಕಲಾಭಾಗವತ ರಚನೆ ಮಾಡಿಕೊಂಡು, ಹೌದಾ? ಸುಧಾಮೂರ್ತಿ ಅವರ ಬಗ್ಗೆ ಕನ್ನಡದಲ್ಲಿ ಕೃತಿಗಳು ಬಂದಿರಲಿಲ್ಲ. ಹೀಗೆ ಪ್ರತಿಯೊಬ್ಬ ಸಾಧಕ, ಜಯಸುವರ್ಣ ಅವರ ಬಗ್ಗೆ ಒಂದು ಕೃತಿ ಇರಲಿಲ್ಲ ಅಧಿಕೃತವಾಗಿ, ಅಥೆಂಟಿಸಿಟಿ ಆಗಿ ಹೇಳೋದು, ಹೌದು. ಕುಸುಮಾಧರ್ ಶೆಟ್ಟರ ಬಗ್ಗೆ ಒಂದು ಒಳ್ಳೆಯ ಗೌರವ ಗ್ರಂಥವನ್ನ ಡಾಕ್ಟರ್ ದಿನೇಶ್ ಅವರು, ಇವೆಲ್ಲವೂ ಕಾಲದ ಬೇಡಿಕೆ ಅಂತ. ಒಂದು ಕೃತಿ ರಚನೆ ಆಗ್ತಂದ್ರೆ ಕಾಲದ ಬೇಡಿಕೆ. ಗೂಗಲಲ್ಲಿ ಹುಡುಕಿ ನೋಡಿ ಏನು ಸಿಗೋದು. ನಾನು ಬಹಳ ಬೇಸರ ಪಟ್ಟೆ, ಗೂಗಲಲ್ಲಿ ಏನೂ ಇಲ್ಲ, ತಪ್ಪು ಮಾಹಿತಿ ಇದೆ. ಗೂಗಲಲ್ಲಿ ಬಹಳ ಭಯಪಡುವಂತಹ ಮಾಹಿತಿ ಇದೆ. ಇಲ್ಲಿಯ ಶಿಥಿಲಾದೇವಿ ಶಾಸನಗಳಿವೆ. ಶಿಥಿಲಾದೇವಿ ಬಗ್ಗೆ ಗೊತ್ತುಂಟು ನನಗೆ. ಇಲ್ಲಿ ಮಾತೃಂಗದಲ್ಲಿ ಒಂದು ದೇವಾಲಯ ಇದೆ, ಕೇಳಿದ್ರೆ? ಅಲ್ಲಿಯ ಶಿಥಿಲಾದೇವಿ ಅಂತ ಏನೋ ಕರೀತಾರೆ. ಅದು ನಮ್ಮ ಶಿಲಾಹರ ಕಾಲದ ರಚನೆ. ಅದು ಮುಂಬಾದೇವಿಯ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ? ಎಲಿಫೆಂಟ್ ಇದ್ರ ಬಗ್ಗೆ ನಮಗೆ ಮೊನ್ನೆ ಜೋಕಟ್ಟೆ ಅವರ ಒಂದು ಲೇಖನ ತರಗತಿಯಲ್ಲಿ ನಾನು ಓದಿಸಿದೆ. ರಾಷ್ಟ್ರಕೂಟರ ಕಾಲದ ರಚನೆಗಳು, ಎಷ್ಟೊಂದು ಗುಹಾ ದೇವಾಲಯಗಳನ್ನ ರಾಷ್ಟ್ರಕೂಟರು ಮಹಾರಾಷ್ಟ್ರದಲ್ಲಿ ಕಟ್ಟಿಸಿದರು. ಅವರು ನಮ್ಮವರು, ನಮ್ಮ ಪೂರ್ವಜರು ಎನ್ನುವ ಅಭಿಮಾನದಿಂದ. ಸಾಂಸ್ಕೃತಿಕ ಇತಿಹಾಸ ರಚನೆ, ಇದು ಸಾಂಸ್ಕೃತಿಕ ಇತಿಹಾಸ ರಚನೆ ವರ್ತಮಾನದ ತುರ್ತು ಇದು. ಹಾಗಾಗಿ ಇಂತಹ ಒಂದು ಕೆಲಸವನ್ನು ಎಲ್ಲರೂ ಮಾಡಬೇಕು. ಬರೀ ಕಥೆ ಕವಿತೆಯನ್ನು ಯಾರು ಬರೀಬಹುದು, ಇದನ್ನು ಯಾರು ಮಾಡಬೇಕು? ಎಷ್ಟು ವರ್ಷ ಬೇಕಾಯಿತು ಆ ಅಮ್ಮನ ಸಾಧನೆಯನ್ನು ದಾಖಲು ಮಾಡೋದಕ್ಕೆ? ಇದು ಆಗುತ್ತದೆ. ತುರ್ತಾಗಿ ಒಂದು ರೀತಿಯಲ್ಲಿ ಅಲಕ್ಷ್ಯಕ್ಕೆ ಒಳಗಾದ, ನಿರ್ಲಕ್ಷ್ಯಕ್ಕೆ ಒಳಗಾದ ಸಾಧನೆಗಳನ್ನು, ಇತಿಹಾಸವನ್ನು, ಸಾಂಸ್ಕೃತಿಕ ಬರೀ ಇತಿಹಾಸ ಅಲ್ಲ, ಸಾಂಸ್ಕೃತಿಕ ಇತಿಹಾಸ, ಇದನ್ನು ದಾಖಲಿಸುವ ಕೆಲಸವನ್ನ ಮಹೇಶ್ ಹೆಗಡೆ ಕೊಳಲಿಯವರು ಮಾಡಿದ್ದಾರೆ. ವೃತ್ತಿಯಲ್ಲಿ ಇಂಜಿನಿಯರ್ ಏನಾಗಬೇಕಾಗಿದೆ ಸ್ವಾಮಿ? 1000 ಕೈಗಳು ಸೇರ್ತಾ ಇವೆ ಕನ್ನಡಕ್ಕೆ. ಹೊಸ ತಲೆಮಾರಿನ ಇಂಜಿನಿಯರ್ಸ್, ಇವತ್ತು ಅಮೆರಿಕದ ಅನೇಕ IT ಇಂಜಿನಿಯರ್ಸ್, ಒಳ್ಳೆಯ ಓದುಗರು, ಗೊತ್ತಿರ್ಬೋದು ನಿಮಗೆ. ಭೈರಪ್ಪನವ್ರನ್ನ, ಬೇರೆ ಪುತ್ತಿನ ಅವರನ್ನ ಮೊನ್ನೆ ಅಲಮೇಲು ಮೇಡಮ್ ಹೇಳ್ತಾ ಇದ್ದಾರೆ, ಹಿಂಗಾರು ಅಮೆರಿಕದಲ್ಲಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಇವತ್ತು ಓದ್ತಾ ಇದ್ದಾರೆ. ಇದು ಅಭಿಮಾನ ಪಡೋದು. ಪತ್ರಿಕೋದ್ಯಮದ ಹಿನ್ನೆಲೆಯಿಂದ ಬಂದಿದ್ದಾರೆ. ಬರೀ ಅಧ್ಯಾಪಕರು ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯದಲ್ಲಿ ಗಮನಿಸಿ, ಕನ್ನಡ ಸಾಹಿತ್ಯದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ನೋಡಿದಾಗ ಬೇರೆ ಬೇರೆ ಕ್ಷೇತ್ರದಿಂದ ಬಂದಾಗ ಸಾಹಿತ್ಯ ಸಮೃದ್ಧಗೊಳ್ಳುತ್ತದೆ. ಈ ದೃಷ್ಟಿಯಿಂದ ಮಹೇಶ್ ಅವರ ಸಾಧನೆ ಇಲ್ಲಿ ನಿಲ್ಲಿಸಬಾರ್ದು. ಪುಣೆ ಒಂದು ಸಾಂಸ್ಕೃತಿಕ ಕೇಂದ್ರ, ಅಲ್ಲಿ ಕನ್ನಡಿಗರು ದೊಡ್ಡ ಪ್ರಮಾಣದಲ್ಲಿ ಇವತ್ತೇನಾದರೂ ಕರ್ನಾಟಕ ಏಕೀಕರಣ ಚಳುವಳಿಗೆ ಕಾರಣವಾದಂತಹ ಒಂದು ಪ್ರದೇಶ ಇದ್ದದ್ದು ಪುಣೆ. ಬೇಂದ್ರೆ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಅನೇಕ ಚದುರಂಗ ಆಗಿರ್ಬೋದು, ಅಲ್ಲಿಂದ ಶಿಕ್ಷಣವನ್ನು ಪಡೆದು ಹೋದ್ರು. ಕರ್ನಾಟಕ ಏಕೀಕರಣಕ್ಕೆ ಪುಣೆಯ ಕೊಡುಗೆ ಏನು? ಮುಂಬರುವ ಅಸೈನ್ಮೆಂಟ್ ಹಾಗಂತ ಬಿಡಿ. ನನಗೆ ವೇದನೆ ಇದೆ. ಅದು ನನಗೆ ಬಹಳ ಹಿಂದೆ 20 ವರ್ಷಗಳ ಕೆಳಗೆ ಶ್ಯಾಮ ಸುಂದರ ಬಿದರಕುಂದಿ ಅವರು ಹೇಳಿದ್ರು, ಒಮ್ಮೆ ಪುಣೆಗೆ ಹೋಗಿ ಬನ್ನಿ. ಅವರಿಗೆ ಬಹಳ ಹತ್ತಿರ, ಹುಬ್ಬಳ್ಳಿ ಧಾರವಾಡ ಅಂತ ಅನ್ಕೊಂಡಿದ್ದಾರೆ. 178 ಕಿಲೋಮೀಟರ್ ನಾನು ಹೋಗ್ಬೇಕು ಪುಣೆಗೆ. ಅಲ್ಲಿ ಹೋಗಿ ಭಾರತ ಇತಿಹಾಸ ಸಂಶೋಧನಾ ಮಂಡಳ ಹುಡುಕಾಡಿದೆ. ಅಲ್ಲಿ ಒಂದೊಂದು ಕೃತಿಗೆ 36 ರೂಪಾಯಿ ಜೆರಾಕ್ಸ್ ಹೇಳ್ತಾ ಇದ್ದಾರೆ. ದೇವರೇ, ಅಷ್ಟು ಸಾವಿರಾರು ಕೃತಿಗಳಿವೆ. ಇವಕ್ಕೆ ಕಠಿಣ ಸಂಶೋಧನೆ ಎನ್ನುವಂತಹದ್ದು, ಕಠಿಣವಾದಂತಹ ಸುಲಭ ಅಲ್ಲ. ಅಧಿಕೃತವಾದ ವಿಚಾರಗಳನ್ನು ನಾವು ದಾಖಲಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಹೇಶ್ ಹೆಗಡೆ ಅವರು ಮಾಡಿರುವ ಕೆಲಸ ಇದು ಆರಂಭ ಅಂತ ಅನ್ಕೊಂಡಿದ್ದೀನಿ. ಯಾವುದೋ ಇದೇ ಶ್ರೇಷ್ಠ ಅಂತ ಅನ್ಕೊಂಡಿದ್ದೀನಿ. ಇದರ ಪುನರಾವೃತ್ತಿಯನ್ನು ತರಬಹುದು. ಅನೇಕ ಲೋಪದೋಷಗಳಿದ್ದಿರ್ಬೋದು, ಬಿಟ್ಟು ಹೋಗಿರ್ಬೋದು. ನೋಡಿ, ಇಲ್ಲಿ ಕೊಳಲಿ ಚಿನ್ನಪ್ಪ ಹೆಗಡೆ ಅವರ ಸಾಧನೆ ಬಹಳ ಅಭಿಮಾನ ಪಡುವ. ಎಷ್ಟು ಮಂದಿ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಎಲೆ, ಹೂವು, ಚಿಗುರು, ಮರ ಎಲ್ಲ ಕಾಣ್ತಾ ಇದೆ, ಆದರೆ ಬೇರೆ ಇಲ್ಲಿದೆ. ಕೊಳಲಿಯವರಾಗಿ ಅನೇಕ ಕೊಳಲಿ ಊರಿನ ಸಾಧಕರು, ಯಕ್ಷಗಾನ ಕಲಾವಿದರು, ಎಷ್ಟೆಲ್ಲ ಮಂದಿ. ಇದು ಬರೇ ಅಮ್ಮನ ಬಗ್ಗೆ ಮಾತ್ರ ಇಲ್ಲ, ಅಪ್ಪನ ಬಗ್ಗೆನೂ ಇದೆ. ಗಂಡು ಹೆಣ್ಣು ಎನ್ನುವಂತಹ ಭೇದ ಭಾವ ಇಲ್ಲದೆ ಸಾಂಸ್ಕೃತಿಕ ಇತಿಹಾಸ, ಹೌದಾ? ನಮ್ಮ ನೆಲದ ಬೇರುಗಳನ್ನು ಅರಸುವಂತ ಶರಣರು ಹೇಳ್ತಾರಲ್ಲ, ನೆಲಕ್ಕೆ ಇದು ಬುಡಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಆ ಥರದ ಒಂದು ಸಾಂಸ್ಕೃತಿಕ ಪರಿಚಾರಿಕೆಯಲ್ಲಿ ತೊಡಗಿಸಿಕೊಂಡು ನಮ್ಮ ವಿಭಾಗದ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪತ್ರಿಕೋದ್ಯಮದ ಒಂದು ಸಹಾಯ ದೊಡ್ಡ ಪ್ರಮಾಣ, ಕರ್ನಾಟಕ ಮಲ್ಲ ಇರಬಹುದು ಅಥವಾ ಉದಯವಾಣಿ ಇರಬಹುದು, ಇಲ್ಲಿಯ ಸ್ಥಳೀಯ ಮುಖವಾಣಿಗಳಿರ್ಬೋದು, ಅವುಗಳ ಸಹಕಾರ, ಎಲ್ಲರ ಸಹಕಾರದಿಂದ ಸಾಧ್ಯ ಆಗಿದೆ. ಮತ್ತೆ ನಾನು JSS ಅವರು ತೇರನೆಲೆ ಅವರು ನಾವು ಎಲ್ಲಿದ್ದಾರೆ ಇವತ್ತು ವಿಭಾಗದ 3 ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಮಿತಿಗಳಿದ್ದಿರ್ಬೋದು, ಇದು ಅಭಿಮಾನ ಪಡುವಂತ. ಹಾಗಾಗಿ ಕೃತಿ ಪರಿಚಯವನ್ನ ಮಾಡಿಕೊಟ್ಟಂತಹ ನನಗೆ ಸ್ವಲ್ಪ ಇರುಸು ಕುಣಿಸಾಯ್ತು. ಅನೇಕ ಕೃತಿಗಳ ಬಗ್ಗೆ ಮಾತಾಡಿದ್ದು ನಿನ್ನೆ ಗೊತ್ತಾಗಿದ್ರೆ ಬೇಡ ಅಂತ ಹೇಳ್ಬಿಡ್ತೀನಿ. ಶ್ಯಾಮಲ ಉಚ್ಚಿಲ ಆಗಿರ್ಬೋದು, ನಮ್ಮ ಪುಷ್ಪ ಗೌಡ ಅವರಾಗಿರ್ಬೋದು, ದಯಾಶೇಷಿ ಆಗಿರ್ಬೋದು, ಅನಿತಾ ಅವರಾಗಿರ್ಬೋದು, ಕಲಾ ಅವರಾಗಿರ್ಬೋದು, ವಿಭಾಗದ ಹಿರಿಮೆಯನ್ನು ಹೆಚ್ಚಿಸಿದ ಎಲ್ಲ ಮಿತ್ರರಿಗೆ ವಿಶೇಷವಾದಂತಹ ಅಭಿನಂದನೆ.
ಸುಧೀರ್ ಶೆಟ್ರು ಕೆಳಗಡೆ ಹೋಗೋದು ಯಾಕೆ ಗೊತ್ತಿಲ್ಲ, ಅವರ ಅಭಿಮಾನ ನೋಡಿ ಚೆನ್ನಾಗಿ ಮಾತಾಡ್ತಾರೆ. ಸಾಂಸ್ಕೃತಿಕ ಅಭಿರುಚಿ ಬೇಕು, ಆಸಕ್ತಿ ಬೇಕು, ಒಳಮುಖವಾದಂತಹ ಚಲನೆ. ನಾವು ಹೊರಮುಖವಾಗಿ ಇದು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಏನಾದ್ರೂ ಬರೆದ್ರೆ ಆ ಥರದಲ್ಲಿ ಹಿಂದುಗಾಣರು ಶಬ್ದ ಸಂಭ್ರಮದಲ್ಲಿ ಹಿಂದುಗಾಣರು ಮುಂದುಗಾಣರು ತಮ್ಮ ತಾವರಿಯರು 3 ಲೋಕವೆಲ್ಲ ಸೂರ್ಯ ಹೋಯಿತು ಇದರಿಂದ ಅಂತ ನಾವು ಆ ಥರದಲ್ಲಿ ಆಗಿದ್ದೇವೆ. ಮನುಷ್ಯ ಅಹಂಕಾರವನ್ನು, ಸಾಹಿತ್ಯ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ತೋರು ಕನ್ನಡಿ ಅಂತ ನಾವು ವಿನಮ್ರಗೊಳಿಸುವುದು. ವಿದ್ಯಾ ವಿನಯೇನ ಶೋಭತೆ. ಮೊನ್ನೆ ಯಾರು ಹೇಳಿದ್ರು ಮೈಸೂರು ಅಸೋಸಿಯೇಷನ್ ಕುರ್ಚಿ ಎತ್ತಿ ಸರಿ ಕಾಣಲಿಲ್ಲ ಅಂತ ನನ್ನ ವಿದ್ಯಾರ್ಥಿ. ಕುರ್ಚಿ ನನ್ನ ಮನೆಯ ಕಾರ್ಯಕ್ರಮ ಸ್ವಾಮಿ, ಅದು ತಕ್ಷಣ ಹೋಗು ನನ್ನ ಮನೆಯಲ್ಲಾದ್ರೆ ನಾವು ಮಾಡೋದಿಲ್ಲ, ಗುಡಿಸೋದು ಒರೆಸೋದು ಅದು ಎಲ್ಲ ಮಾಡ್ತೇವೆ. ಅದು ದೊಡ್ಡದು ಇದು ದೊಡ್ಡದು, ಅದು ಬೇಕು ಇದು ಬೇಕು ಎಲ್ಲವೂ ಬೇಕು, ಎಲ್ಲರೂ ಬೇಕು. ಎಷ್ಟು ಮಂದಿ ಮೊದಲಾದ್ರು ಬಂದು ಅರೆ ಎಷ್ಟು ಮಂದಿ ಮೊನ್ನೆ ದೇವಾಡಿಗ ಸಂಘದ ಕಾರ್ಯಕ್ರಮ ವಿಭಾಗದಲ್ಲಾಯ್ತು. ಎಷ್ಟು ಮಂದಿ ವಿದ್ಯಾರ್ಥಿ, ಎಷ್ಟು ಮಂದಿ ಹಿರಿಯರು ಸರ್ ನಮ್ಮ ಮಕ್ಕಳಿಗೆ ಪುಳ್ಳಿ ಅವರು ಇವರಿಗೆಲ್ಲ ಕನ್ನಡ ಕಲಿಬೇಕು ಅಂತ. ಎಸ್ ವಿಲ್ ಬನ್ನಿ ಅಂತ ಹೇಳಿದ್ರು. ಆನ್ಲೈನ್ ಮುಖಾಂತರವಾಗಿ ಕನ್ನಡ ಕಲಿಕೆಗೆ ಅವಕಾಶ. ಎಷ್ಟೆಲ್ಲ ಅನಂತ, ಬರೀ ಕನ್ನಡ ಮಾತ್ರ ಅಲ್ಲ, 21 ಭಾಷೆಗಳಿವೆ. ಜರ್ಮನ್ ಬೇಕು, ಇಟಾಲಿಯನ್ ಬೇಕು, ಚೈನೀಸ್ ಬೇಕು, ಬೇಲಲ್ಲ ಅಥವಾ ಇದಲ್ಲ, ಭಾಷೆಗಳನ್ನು ಕಲಿಯಲಿಕ್ಕೆ ಅವಕಾಶ ಇದೆ. ಅನಂತ ಅವಕಾಶಗಳಿವೆ. ಇದು ಕನ್ನಡ ವಿಭಾಗ ಒಂದು ನೆಪವಾಗಿ ವಿಶ್ವವಿದ್ಯಾಲಯದ ಮುಖಾಂತರವಾಗಿ ನಾವು ಕನ್ನಡದ ಸಾಂಸ್ಕೃತಿಕ ಪರಿಚಾರಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಲೈಬ್ರರಿ ಬಿಟ್ಟರೆ ಬೇರೆ ಯಾವ ವಿಭಾಗವೂ ಇವತ್ತು ಪುಸ್ತಕ ದಿನಾಚರಣೆಯನ್ನು ಮಾಡ್ತಾ ಇದೆ. ಸ್ವಲ್ಪ ಕಮ್ಮಿ ಇರ್ಬೋದು, ಜನ ಕಮ್ಮಿ ಇರ್ಬೋದು. ನಾನು ವಿಭಾಗದಲ್ಲೇ ಸಾಕು ಅಂತ ಈಗ ಅನಿಸ್ತು, ಇದು ಒಳ್ಳೆ ಮಾಡಿದ್ದು ಒಳ್ಳೆದಾಯ್ತು. ವಿಭಾಗದಲ್ಲಿ ಭಾಳ ಅದೇ ಬೆಳಿಗ್ಗೆ ಮಿತ್ರ ಮೇಡಮ್ ಹೇಳ್ತಾ ಇತ್ತು, ಸ್ವಲ್ಪ ಇಕ್ಕಟ್ಟಾಯ್ತಲ್ಲ ಅಂತ. ಹೌದು, ಮನೆಯೂ ಸಣ್ಣದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು. ಆ ನಿಟ್ಟಿನಲ್ಲಿ ಕನ್ನಡದ ಕೆಲಸವನ್ನ ವಿಭಾಗ ಮಾಡ್ತಾ ಇದ್ವಿ. GSS ಅವರನ್ನ ನಾವು ಮತ್ತೆ ಮತ್ತೆ ಬಾಳ್ವೆಗೆ ಬೆಳಕಾದಂತಹ ಸಾಧಕರನ್ನ ನಾವು ಮತ್ತೆ ಮತ್ತೆ ಹೊಸತಿಗೆ ಜೀಕು ಹಾಗೆ ನಮಗೆ ಸಾಹಿತ್ಯ ನಮ್ಮನ್ನು ಮಾಡ್ತದೆ, ಸಾಹಿತ್ಯ ಕೃತಿಗಳು ನಮ್ಮನ್ನು ಮಾಡ್ತಾನೆ. ಆ ಕೃತಿಗಳನ್ನು ಓದುವುದರಲ್ಲಿಯೇ ಒಂದು ಬಗ್ಗೆ ಸುಖ ಇದೆ ಅಂತ ನಾನು. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಕಳೆಯನ್ನು ನೀಡಿದಂತಹ ಪಾರ್ವತಿ ಪೂಜಾರಿ, ನಮ್ಮ ಕೊಲಿಯಾರು ಅವರು ಕುರಿತು ಒಂದು ಕೃತಿಯನ್ನು ರಚನೆ ಮಾಡಿದ್ರು. ನೋಡಿ, ಒಂದು ಕೃತಿ ಯಾರೋ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ ಅವರು ಆ ಕೃತಿ ಬೇಕು ಅಂತ ತಕ್ಷಣ ಕಳಿಸಿದ್ವಿ. ಅದಾಗಿ 15 ದಿನಕ್ಕೆ ಕೊಲಿಯಾರು ಅವರಿಗೆ ಪ್ರಶಸ್ತಿ ಅಂತ. ಬಹಳ ಖುಷಿಯಾಗಿ. ಅಂದ್ರೆ ಆಕರ ಗ್ರಂಥಗಳು ಬೇಕಾಗ್ತವೆ ಎಷ್ಟೋ ಸಂದರ್ಭಗಳು. ಆಕರಗಳು ಏನಿದೆ ಅಂತ ಪ್ರೂಫ್ ಕೇಳ್ತಾ ಇದ್ದಾರೆ. ಹೌದಾ, ಮೊನ್ನೆ ಯಾರು ಕೇಳ್ತಾರೆ ಮಿತ್ರ ಅವ್ರ ಬಗ್ಗೆ ಏನಾದ್ರು ಪ್ರೂಫ್ ಇದ್ರೆ ಕೊಡಿ ಅಂತ. ಅರೆ ನನಗೆ ಶಾಕ್ ಅಂತ ನನಗೊಂದು ಮಿತ್ರಾವಳಿ ಅಂತಂದು ಕರ್ನಾಟಕ ಸರ್ಕಾರಕ್ಕೆ ಎಷ್ಟೋ ಸಂದರ್ಭದಲ್ಲಿ ಚಿತ್ತಾಲರು ಮುಂಬೈಲಿ ಇದ್ರು, ಇಲ್ಲಿ ಜೋಗಟ್ಟೆಯವರಿದ್ದಾರೆ ಅವರ ಹತ್ತಿರದ ಆಪ್ತ ಒಡನಾಡು. ಚಿತ್ತಾಲರು ಮುಂಬೈಲಿ ಇದ್ರು ಅಂತ ನಮ್ಗೆ ಗೊತ್ತಿರಲಿಲ್ಲ, ಆದ್ರಿಂದ ರಾಜ್ಯೋತ್ಸವ ಕೊಡೋದು ಕಡಿಮೆ ನಮಗೆ ತಡ ಆಯ್ತು ಅಂತ. ಕರ್ನಾಟಕ ಸರ್ಕಾರಕ್ಕೆ ಚಿತ್ತಾಲರಂತಹ ಒಬ್ಬ ಸಾಹಿತ್ಯ ಬಗ್ಗೆ ಇಷ್ಟು ನಿರ್ಲಕ್ಷ್ಯವೇ. ಅದರಿಂದ ನಾವು ಐಡೆಂಟಿಟಿಯನ್ನು ಮುಂಬೈಯಲ್ಲಿ ಭಾರತೀಯ ಜ್ಞಾನ ಪರಂಪರೆ ಅತ್ಯಂತ ಮಹತ್ವದ ಕೃತಿ. ಸ್ವಲ್ಪ ನಾವು ಪ್ರಚಾರವನ್ನ ಮಾಡಬೇಕಾಗತ್ತೆ. 22 ಭಾಷೆಗಳಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಮುಂದೆ ಬಂದು ನೋಡಿ. ನಿನ್ನೆ ಮರಾಠಿ ಪತ್ರಿಕೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನನಗೆ ಕೊಲ್ಲಾಪುರದಿಂದ ಕರೆ ಬಂತು ಎನ್ನುವ ಪುಸ್ತಕ ಎಲ್ಲಿ ಸಿಗ್ತಾ ಇದೆ. ವಿಶ್ವವಿದ್ಯಾಲಯ ದೊಡ್ಡ ಪ್ರಮಾಣದಲ್ಲಿ ಕನ್ನಡಕ್ಕೆ ಪ್ರೋತ್ಸಾಹವನ್ನು ಕೊಡುವಾಗ ಮುಂಬೈನ ತುಳು ಕನ್ನಡಿಗರು ಸಹ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ದೊಡ್ಡ ಪ್ರಮಾಣದಲ್ಲಿ, ನಾನು ದೊಡ್ಡ ಪ್ರಮಾಣವೇ ಇದು ಇಷ್ಟೆಲ್ಲ ಮಂದಿ ಒಂದೊಂದು ಸಂಸ್ಥೆಯಲ್ಲಿ 100 ಮಂದಿ ನೀವು ಪ್ರತಿನಿಧಿಗಳಾಗಿ ಬಂದಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಇದೊಂದು ಅತ್ಯಂತ ಸಾರ್ಥಕವಾದ 2.5 ಗಂಟೆಗಳ ಒಂದು ಕೆಲಸ ಅಂತ ಹೇಳಿ. ಮೇಲೆ ಕ್ಯಾಂಟೀನ್ ಒಳಗಡೆ ಊಟದ ವ್ಯವಸ್ಥೆಯನ್ನ ಅನ್ನದಾತ ಸುಖಿಭವ ಅಂತ ನಮ್ಮ ಮಹೇಶ್ ಹೆಗಡೆ ಅವರು ಮಾಡಿದ್ದಾರೆ. ಇದೊಂದು ನಿಜವಾಗಿ ಖುಷಿ ಪಡುವಂತಹ, ನಮ್ಮ ಖುಷಿಯನ್ನು ಹೆಚ್ಚಿಸುವಂತಹ, ಇಮ್ಮಡಿಗೊಳಿಸುವಂತಹ ಒಂದು ಕೆಲಸ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಡೆದಿದೆ. ಎಲ್ಲ ಬಗೆಯ ನಿರಂತರವಾಗಿ ಓದು ಅಧ್ಯಯನ ಇದನ್ನ ಅದರಿಂದ ಒಂದು ರೀತಿಯಲ್ಲಿ ಓದು ಬರವಣಿಗೆ ಒಂದು ಕಾಯಕ ಆಗಬೇಕು. ಕಾಯಕದ ಹಾಗೆ, ಕಾಯಕ ಎನ್ನುವಂಥ ಕೆಲಸ ಬೇರೆ, ಕಾಯಕ ಬೇರೆ. ನಾವು ಓದು ಬರವಣಿಗೆ ಕಾಯಕದಲ್ಲಿ ನಿರಂತರವಾಗಿ ನಮ್ಮನ್ನ ತೊಡಗಿಸಿಕೊಳ್ಳೋಣ ಎನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಇವತ್ತಿನ ಇಡೀ ದಿನದ ಕಾರ್ಯಕ್ರಮದ ಒಂದು ಸೊಬಗನ್ನ ಅಧ್ಯಕ್ಷೀಯ ಮಾತುಗಳಲ್ಲಿ ತೆರೆದಿಟ್ಟಿದ್ದೀರಿ. ತಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸುಧೀರ್ ಶೆಟ್ಟಿ ಅವರಿಗೆ, ಕಾರ್ಯಕ್ರಮದ ಉತ್ಸವ ಮೂರ್ತಿ ಮಹೇಶ್ ಶೆಟ್ಟಿ ಅವರಿಗೆ, ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ, ಜೋಕಟ್ಟೆಯವರಿಗೆ, ಡಾಕ್ಟರ್ ವಿನಯ್ ಶೆಟ್ಟಿ ರಂಜಾಳ್ ಅವರಿಗೆ, ಗಣಪತಿ ಅವರಿಗೆ, ಎಲ್ಲರಿಗೂ ತಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ಕೊಲ್ಯಾರು ರಾಜು ಶೆಟ್ಟಿ ಅವರಿಗೂ, ಹಿರಿಯರಾಗಿದ್ದುಕೊಂಡು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿರುವುದವರ ಪ್ರೀತಿ, ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ನಿರಂತರವಾಗಿ ಕನ್ನಡ ವಿಭಾಗದ ಮೇಲೆ ಇರಲಿ ಎನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಸ್ಥಳ ಕೊಟ್ಟಲ್ಲಿ ಧನ್ಯವಾದ ಹೇಳಬೇಕು. ಕನ್ನಡ ವಿಭಾಗ
ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಕನ್ನಡ ವಿಭಾಗ ಸಂಚಾರಿಯಾಗಿ ಅಲ್ಲೆಲ್ಲ ಓಡಾಡ್ತಾ ಇದೆ. ಮೊದಲ ಬಾರಿಗೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ಗೆ ಬಂದಿದೆ. ನಮಗೆ ಗೊತ್ತೇ ಇಲ್ಲ ಇಷ್ಟೊಂದು ಹಾಲ್ ಇದೆ ಅಂತ ಹೇಳಿ. ಬಹಳ ಹಿಂದೆ ಕಾರ್ಯಕ್ರಮ ಮಾಡಿದ್ದುಂಟು. ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಭೌತಶಾಸ್ತ್ರ ವಿಭಾಗಕ್ಕೆ ಸಹ ನಾವು ಋಣಿಯಾಗಿದ್ದೇವೆ.